ಮೊದಲನೇದಾಗಿ ಧ್ಯಾನ ಹೇಳ್ಕೊಟ್ಟಂತಹ ಬ್ರಹ್ಮರ್ಷಿ ಪತ್ರಿಜಿ ಸರ್ಗೆ ನಮಸ್ಕಾರ. ಪ್ರತಿನಿತ್ಯ ಜ್ಞಾನವನ್ನ ಹೇಳ್ಕೊಡ್ತಾ ಇರೋ ನನ್ನ ಗುರುಗಳಾದ ಬ್ರಹ್ಮರ್ಷಿ ತಟವರ್ತಿ ವೀರರಾಘವರಾವ್ ಸರ್ ಹಾಗೂ ಬ್ರಹ್ಮವಿದ್ವ ರಾಜ್ಯಲಕ್ಷ್ಮಿ ಅಮ್ಮನವ್ರಿಗೆ ನಮಸ್ಕಾರ. ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇವತ್ತು ನಾವು ಕರ್ಮ ಸಿದ್ಧಾಂತದ ಬಗ್ಗೆ ಬೇರೊಂದು ದಿಕ್ಕಿನಿಂದ ತಿಳಿಯುವಂತಹ ಕರ್ಮ ಸಿದ್ಧಾಂತದವನ್ನ ಇನ್ನೊಂದು ದಿಕ್ಕಿಂದ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಕರ್ಮ ಸಿದ್ಧಾಂತ ಅಂದ್ರೆ ಏನು? ಕರ್ಮ ಅಂದ್ರೆ ಕೆಲ್ಸ ಅಂದ್ರೆ ನಾವು ಪ್ರತಿನಿತ್ಯ ದಿನ ಉದ್ದಕ್ಕೂ ಮತ್ತೆ ಇಡೀ ಜನ್ಮದಲ್ಲಿ ಮಾಡುವಂತಹ ಎಲ್ಲಾ ಕೆಲಸಗಳು. ಅಂದ್ರೆ ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮಲ್ಕೊಳ್ಳೋದು, ಮಾತಾಡೋದು, ಮೌನವಾಗಿರೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಎಲ್ಲಾನು ಕೂಡ ಕರ್ಮ ಅಂತ ಹೇಳ್ಕೊಳುತ್ತೆ. ಈ ಎಲ್ಲಾ ಕರ್ಮಗಳನ್ನ ನಮಗ್ ಗೊತ್ತಿದ್ದೇ ನಾವು ಮಾಡ್ತೀವಿ. ನಾವು ಗೊತ್ತಿದ್ದೇ ಊಟ ಮಾಡ್ತೀವಿ, ಎಷ್ಟ್ ಬೇಕೋ ಅಷ್ಟೇ ಊಟ ಮಾಡ್ತೀವಿ, ಏನ್ ಬೇಕೋ ಅದನ್ನೇ ಊಟ ಮಾಡ್ತೀವಿ. ನಾವ್ ಹಿಂಗ್ ಹೇಳಲ್ಲ, ನಂಗ್ ಗೊತ್ತಿಲ್ದಲೆ ಊಟ ಆಗೋಯ್ತು ಅಂತ ನಾವ್ ಹೇಳಲ್ಲ. ನನಗ್ ಗೊತ್ತಿದ್ದೇ ಊಟ ಮಾಡ್ತೀನಿ, ನನಗ್ ಗೊತ್ತಿದ್ದೇ ಮದ್ವೆ ಆಗ್ತೀನಿ, ನನಗ್ ಗೊತ್ತಿದ್ದೇ ಮನೆ ಕಟ್ತೀನಿ, ನನ್ಗ್ ಗೊತ್ತಿದ್ದೇ ನಿದ್ದೆ ಮಾಡ್ತೀನಿ. ಸೊ ನಾನ್ ಮಾಡ್ತಾ ಇರುವಂತಹ ಎಲ್ಲಾ ಕೆಲಸಗಳು ನನಗ್ ಗೊತ್ತಿದ್ದೇ ಆಗ್ತಾ ಇದೆ. ಅದನ್ನೇ ಕರ್ಮ ಅಂತ ಹೇಳ್ತಾರೆ. ಇವಾಗ ನಾವು ಕ್ರಿಯೆ ಅಂತ ಏನು ಅನ್ನೋದ್ ತಿಳ್ಕೊಂಡ್ರೆ ಕರ್ಮ ಅನ್ನೋದು ಏನು ಅನ್ನೋದು ನಮ್ಗೆ ಅರ್ಥ ಆಗೋಗುತ್ತೆ. ಕ್ರಿಯೆ ಅಂದ್ರೇನು? ನನಗ್ ಗೊತ್ತಿಲ್ಲದೆ ತನ್ನ ಪಾಡಿಗೆ ತಾನೇ ನಡೀತಾ ಇರುವಂತಹ ಎಲ್ಲವನ್ನ ಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ಉಸಿರಾಟ ಕ್ರಿಯೆ, ಜೀರ್ಣ ಕ್ರಿಯೆ, ಆಮೇಲಿಂದ ರಕ್ತ ಸಂಚಲನ ಕ್ರಿಯೆ, ಪಚನ ಕ್ರಿಯೆ, ಈ ರೀತಿ ಎಲ್ಲ ತನ್ನ ಪಾಡಿಗೆ ತಾನೇ ಶರೀರದೊಳಗ ನಡೀತಾ ಇರುವಂತಹ ಎಲ್ಲದನ್ನು ಕ್ರಿಯೆ ಅಂತ ಹೇಳ್ತಾರೆ. ಅದು ನನಗ್ ಗೊತ್ತಿಲ್ಲದನೇ ನಡೆದು ಹೋಗ್ತಾ ಇದೆ. ನಾನು ಗೊತ್ತಿದ್ದೂ ಮಾಡೋದು ಕರ್ಮ, ಗೊತ್ತಿಲ್ಲದೆ ಮಾಡೋದು ಕ್ರಿಯೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಕರ್ಮ ಸಿದ್ಧಾಂತ ಅಂತ ಹೇಳೋದು ಹೊರತು ಕ್ರಿಯಾ ಸಿದ್ಧಾಂತ ಅಂತ ಹೇಳಲ್ಲ. ನನಗ್ ಗೊತ್ತಿದ್ದೇ ನಾನು ಎಲ್ಲಾ ಕೆಲಸಗಳನ್ನು ಮಾಡೋದ್ರಿಂದ ಆ ಕೆಲಸಗಳನ್ನ ನಾನು ನಿಯಮ ನಿಬಂಧನೆಗಳ ಪ್ರಕಾರನೇ ಮಾಡ್ಬೇಕು. ಅದೇ ಕರ್ಮ ಸಿದ್ಧಾಂತ ಅಂತ ಹೇಳ್ಕೋಬಹುದು. ಈಗ ನನಗ್ ಗೊತ್ತಿದ್ದೇ ಮಾಡೋದು, ನನ್ನ ಒಪ್ಪಿಗೆ ಇದ್ದೇ ಆ ಕರ್ಮಗಳನ್ನ ನಾನ್ ಮಾಡ್ತಾ ಇದ್ದೀನಿ, ಅದು ನಿಯಮದ ಪ್ರಕಾರನೇ ನಾನು ಅದನ್ನ ಮಾಡ್ಬೇಕು ಅಂತ ತಿಳ್ಕೊಳ್ಳೋದು ಕರ್ಮ ಸಿದ್ಧಾಂತ. ನನ್ ಗುರು ಒಂದೇ ಒಂದು ವಾಕ್ಯದಲ್ಲಿ ಕರ್ಮ ಸಿದ್ಧಾಂತನ ಎಕ್ಸ್ಪ್ಲೈನ್ ಮಾಡ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. నువ్వు చీమంత నొప్పి ఎవ్వరికి ఇవ్వకపోతే చీమంత నొప్పి నీ జీవితంలో ఉండదు ಅಂತ. ಅಂದ್ರೆ ಇರುವೆ ಅಷ್ಟು ನೋವು ನಾನು ಇನ್ನೊಬ್ಬರ ಜೀವನದಲ್ಲಿ ಕೊಡ್ಲಿಲ್ಲ ಅಂದ್ರೆ ಇರುವೆ ಅಷ್ಟು ಕಷ್ಟ ನಿನ್ ಜೀವನದಲ್ಲಿ ಇರಲ್ಲ ಅಂತ. ಇದು ಬೇಸಿಕ್ ಕರ್ಮ ಸಿದ್ಧಾಂತ. ನೀನ್ ಏನ್ ಮಾಡ್ತೀಯೋ ಅದನ್ನ ನೀನ್ ಅನುಭವಿಸ್ತೀಯ. ನಿನ್ ಜೀವನದಲ್ಲಿ ಇನ್ನ ದುಃಖ ಇದೆ ಅಂದ್ರೆ ಕಾರಣ ನೀನ್ ಅದೇ ತರ ದುಃಖ ಇನ್ನೊಬ್ರ ಜೀವನದಲ್ಲಿ ಕೊಟ್ಟಿದ್ಯಾ ಅಂತ ಅರ್ಥ. ಇದು ಕರ್ಮ ಸಿದ್ಧಾಂತದ ಬೇಸಿಕ್ ಕಾನ್ಸೆಪ್ಟ್, ಫೌಂಡೇಶನ್. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಹಬ್ಬಗಳಿದೆ. ಅಂದ್ರೆ ಸ್ವರ್ಣ ಗೌರಿ ವ್ರತ ಇದೆ, ವರಮಹಾಲಕ್ಷ್ಮಿ ವ್ರತ ಇದೆ, ಅದಾದ್ಮೇಲೆ ಗಣೇಶ ಚತುರ್ಥಿ ಇದೆ, ಕೆಲವ್ರ ಮನೇಲಿ ಅನಂತ ಪದ್ಮನಾಭ ಅಂತ ಆಚರಣೆ ಮಾಡ್ತಾರೆ, ಕೆಲವರು ಕೇದಾರೇಶ್ವರ ವ್ರತ ಅಂತ ಮಾಡ್ತಾರೆ. ಈ ವ್ರತಗಳೆಲ್ಲ ಆದ್ಮೇಲೆ ಒಂದು ಮಂತ್ರ ಹೇಳ್ತಾರೆ. ಅಂದ್ರೆ ಈ ವ್ರತ ಮಾಡ್ಬೇಕಾದ್ರೆ ನಾನು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ ವಿಷ್ಣುಗೆ ನಮಸ್ಕಾರ ಮಾಡೋದು. ನಾನ್ ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಮ್ಮನ್ ಕೇಳ್ತಾ ಇದ್ದೆ, ನಾವ್ ವ್ರತ ಮಾಡ್ಬೇಕಾದ್ರೆ ತಪ್ಪೇ ಮಾಡ್ಲಿಲ್ಲ ಅಂದ್ರೆ ಈ ಮಂತ್ರ ಹೇಳೋ ಅವಶ್ಯಕತೆನೇ ಇಲ್ಲ ಅಲ್ವಾ ಅಮ್ಮ? ನಮ್ಮ ಅಮ್ಮ ನಕ್ ಸುಮ್ನಾಗೋರು. ಇವಾಗ ಅದೇ ತರ ಒಂದು ಮಂತ್ರ, ಅಂದ್ರೆ ಒಂದು ಸ್ತೋತ್ರದಲ್ಲಿ ನಾವ್ ಅರ್ಥ ಮಾಡ್ಕೋಬಹುದು ಏನನ್ನ ಅನ್ನೋದು ನಾನೀಗ ಹೇಳ್ತೀನಿ. ಆ ಸ್ತೋತ್ರ ಹೇಗ್ ಹೋಗುತ್ತೆ ಅಂದ್ರೆ, ಕರಚರಣ ಕೃತಂ ವಾ ಕಾಯಜಂ ವಾ ಕರ್ಮಜಂ ವಾ ಪರಾಧಂ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಂ ಏತ ಕ್ಷಮಸ್ವ ಅಂತ. ನಾವ್ ಅನ್ಕೊಂತೀವಿ ಕರ್ಮಗಳನ್ನ ನಾವು ಬರೀ ಕರ್ಮೇಂದ್ರಿಯದಿಂದ ಮಾಡ್ತೀವಿ ಅಂತ. ಕರ್ಮೇಂದ್ರಿಯ ಅಂದ್ರೆ ಕೈ, ಕಾಲು, ಬಾಯಿ, ಮಲದ್ವಾರ, ಮೂತ್ರದ್ವಾರ, ಇದು ಕರ್ಮೇಂದ್ರಿಯಗಳು. ನಾವು ಇಷ್ಟರಲ್ಲೇ ಕರ್ಮ ಮಾಡ್ತೀವಿ ಅಂತ ನಾವ್ ಅನ್ಕೊಂತೀವಿ. ಆದ್ರೆ ಈ ಸ್ತೋತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಡೀ ದೇಹದಲ್ಲಿ ಎಲ್ಲಾ ಅಂಗಗಳಿಂದನೂ ನಾವು ಕರ್ಮ ಮಾಡ್ತೀವಿ. ಆ ಎಲ್ಲಾ ಕರ್ಮಗಳನ್ನು ಹೇಗ್ ಮಾಡ್ತೀವಿ ಅನ್ನೋದನ್ನ, ಆ ಕರ್ಮಗಳಿಂದ ಪಾಪಗಳನ್ನು ಮಾಡ್ತೀವಿ. ಆ ಪಾಪಗಳನ್ನ ನಾನ್ ಮಾಡಿರೋ ಪಾಪಗಳನ್ನ ಕ್ಷಮಿಸು ಅಂತ ಆ ಸ್ತೋತ್ರ ಹೇಳುತ್ತೆ. ಏನ್ ಹೇಳುತ್ತೆ? ಕರಚರಣ ಕೃತಂಬ, ಕೈಗಳು ಅಥವಾ ಕಾಲ್ಗಳು ಅಂದ್ರೆ ಪೂರ್ತಿ ಕಾಯ, ಅದಾದ್ಮೇಲೆ ಕಾಯ. ಆಮೇಲೆ ಶ್ರವಣ ನಯನ ಜಂಬ, ಕಿವಿಯಿಂದ ಮತ್ತೆ ಕಣ್ಣಿಂದ
ಮಾನಸಂವಾಪರಾಧ, ಮನಸ್ಸಿಂದ ಮಾಡುವಂತಹ ಕರ್ಮಗಳು, ಅದನ್ನೆಲ್ಲ ಕ್ಷಮಿಸು ಅಂತ ಹೇಳ್ತಾ ಇದೆ. ಇಡೀ ದೇಹದಿಂದ ನಾವು ಕರ್ಮಗಳನ್ನ ಮಾಡ್ತೀವಿ, ಆ ಕರ್ಮಗಳಲ್ಲಿ ತಪ್ಪುಗಳನ್ನ ಮಾಡ್ತೀವಿ, ಆ ತಪ್ಪನ್ನ ಕ್ಷಮಿಸು ಅಂತ. ನಾವೊಂದು ಊಹೆನಲ್ಲಿ ಬದುಕ್ತೀವಿ, ಕರ್ಮೇಂದ್ರಿಯಗಳಿಂದ ಮಾಡೋದು ಮಾತ್ರ ಕರ್ಮ ಅಂತ. ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮತ್ತೆ ಒಂದು ಮನಸ್ಸು, ಈ 11 ಅಂಗಗಳಿಂದನೂ ನಾವು ಕರ್ಮ ಮಾಡ್ತೀವಿ, ಅದರಲ್ಲೂ ತಪ್ಪು ಕರ್ಮಗಳನ್ನ ಮಾಡ್ತೀವಿ. ಅದು ಹೇಗೆ ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಇದು ಕರ್ಮ ಸಿದ್ಧಾಂತ ಅಂದ್ರೆ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ ಅದನ್ನೇ ಹೊಂದುತ್ತೀವಿ ಅಂತ ಹೇಳ್ತೀವಿ. ಬಟ್ ಯಾವ ರೀತಿ ತಪ್ಪನ್ನ ಮಾಡ್ತೀವಿ ಅನ್ನೋದ್ ನಾವ್ ಅರ್ಥ ಮಾಡ್ಕೊಂಡಾಗ, ಆ ತಪ್ಪನ್ನ ನಾವು ಮತ್ತೆ ಮಾಡದೇ ಇದ್ದಾಗ ಕರ್ಮಗಳು ಕಡಿಮೆ ಆಗತ್ತೆ. ಕರ್ಮಗಳು ಕಡಿಮೆ ಆದಾಗ ಜನ್ಮಗಳೇ ಕಡಿಮೆ ಆಗೋಗುತ್ತೆ. ನನ್ನ ಜೀವನದಲ್ಲಿ ಇನ್ನ ದುಃಖ ಇದೆ ಅಂದ್ರೆ ನಾನ್ ಏನೋ ತಪ್ಪು ಮಾಡಿದೀನಿ, ಅದಕ್ಕೆ ನಾನ್ ನಷ್ಟ ಅನುಭವಿಸ್ತಾ ಇದ್ದೀನಿ ಅಂತ. ನಾನ್ ಆ ತಪ್ಪನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತೀನಿ, ಮತ್ತೆ ಮತ್ತೆ ಅದೇ ಕಷ್ಟಗಳನ್ನ ಅನುಭವಿಸ್ತೀನಿ. ಇವತ್ತು ನಾವ್ ಹೇಗೆ ತಪ್ಪನ್ನ ಮಾಡ್ತೀವಿ ಅನ್ನೋದನ್ನ ನಾವು ತಿದ್ಕೊಳ್ಳೋಣ, ಅಂದ್ರೆ ತಿಳ್ಕೊಳ್ಳೋಣ. ನಾನ್ ಇವಾಗ ಅಂದೆ ಏನಂತ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮತ್ತೆ ಒಂದು ಮನಸ್ಸು, ಈ 11 ಇಂದ್ರಿಯಗಳಿಂದನೂ ನಾವು ಕರ್ಮಗಳನ್ನ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹೇಗ್ ಮಾಡ್ತೀವಿ ಅನ್ನೋದನ್ನ ಇವಾಗ ನಾವೊಂಚೂರು ಡೀಟೇಲ್ ಆಗಿ ತಗೊಂಡ್ ಹೋಗೋಣ. ಮೊದಲು ಜ್ಞಾನೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತೆ ಚರ್ಮ, ಈ 5 ಜ್ಞಾನೇಂದ್ರಿಯ ಅಂತೀವಿ. ಇದರಿಂದ ನಾವು ಕರ್ಮಗಳನ್ನು, ತಪ್ಪು ಕರ್ಮಗಳನ್ನ ಹೇಗ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಮೊದಲು ಜ್ಞಾನೇಂದ್ರಿಯದಲ್ಲಿ ಕಣ್ಣು. ಕಣ್ಣಿಂದ ಏನ್ ಮಾಡ್ತೀವಿ, ನೋಡ್ತೀವಷ್ಟೇ. ನೋಡೋದ್ರಲ್ಲಿ ತಪ್ಪು ಹೇಗ್ ಮಾಡೋಕ್ ಸಾಧ್ಯ ಅನ್ನೋ ಒಂದು ಆಲೋಚನೆ ನಮ್ ತಲೆಗ್ ಬರುತ್ತೆ. ನಿಮ್ಗೊಂದ್ ಸಣ್ಣ ಉದಾಹರಣೆ ಕೊಡ್ತೀನಿ, ಅವಾಗ ಎಲ್ಲರಿಗೂ ಚೆನ್ನಾಗ್ ಅರ್ಥ ಆಗತ್ತೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ, ದ್ರೌಪದಿ ವಸ್ತ್ರಾಭರಣ. ಆ ಆ ಪ್ರಸಂಗದಲ್ಲಿ ಅಲ್ಲಿದ್ದಂತಹ ಎಲ್ಲ ದೊಡ್ಡವರುನು ಪ್ರಯತ್ನ ಪಡ್ತಾರೆ ಆ ಪ್ರಸಂಗ ನಡೀದೇ ಇರ್ಲಿ ಅಂತ. ಯಾರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕುಂತಿ, ಗಾಂಧಾರಿ ಇದ್ದಿರೋರೆಲ್ಲ ದೊಡ್ಡವರೆಲ್ಲ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಪ್ರಯತ್ನದಲ್ಲಿ ವಿಫಲ ಆಗ್ತಾರೆ. ವಿಫಲ ಆಗಿ ಸುಮ್ನೆ ಕುತ್ಕೊಂಡ್ ಬಿಡ್ತಾರೆ. ಆ ರೀತಿ ಅದಾಗ್ಬಾರ್ದು ಅಂತ ಪ್ರಯತ್ನ ಪಟ್ಟಿದ್ರಲ್ಲಿ ವಿದುರ ಮಹಾಶಯ ಕೂಡ ಒಬ್ಬ ಇದ್ದ. ಅವನ್ ದೊಡ್ಡ ಜ್ಞಾನಿ, ಅವನು ಪ್ರಯತ್ನ ಪಡ್ತಾನೆ, ಆದ್ರೆ ಅವನು ವಿಫಲ ಆಗ್ತಾನೆ. ವಿಫಲ ಆದ್ಮೇಲೆ ಈ ಅಧರ್ಮದ ಕಾರ್ಯವನ್ನ ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ ಅಂತ ಆ ಆ ಸ್ಥಳದಿಂದ ಪಲಾಯನ ಮಾಡ್ತಾನೆ. ಅದ್ರ ಅರ್ಥ ಏನು, ತಪ್ಪು ಆಗ್ತಾ ಇರೋದನ್ನ ನೋಡೋದು ಕೂಡ ತಪ್ಪೇ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಅಷ್ಟು ದೊಡ್ಡ ತಪ್ಪನ್ನ ನಮ್ಮ ದಿನಚರಿನಲ್ಲಿ ನಾವು ನೋಡೋದಿಲ್ಲ, ನೋಡುವಂತಹ ಪ್ರಸಂಗ ಕೂಡ ಬರೋದಿಲ್ಲ. ಆದ್ರೆ ನಾವ್ ನೋಡಿದ ತಕ್ಷಣ ಒಂದ್ ದೊಡ್ಡ ತಪ್ಪು ಮಾಡಕ್ಕೆ ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ. ಮನೆಯಲ್ಲಿ ಚಿಕ್ಕ ಚಿಕ್ಕ ಇರುವೆ ಮತ್ತೆ ನೊಣ, ಜಿರಳೆ ಈ ರೀತಿ ಎಲ್ಲ ಓಡಾಡುತ್ತೆ. ಸರ್ವೇ ಸಾಮಾನ್ಯವಾಗಿ ಮನೆ ಅಂದ ಮೇಲೆ ಅದ್ ಇದ್ದೇ ಇರುತ್ತೆ. ಆ ರೀತಿ ನೋಡಿದ ತಕ್ಷಣ ಅದನ್ನ ಸಾಯಿಸೋನ್ನ ಒಂದ್ ಆಲೋಚನೆ ನಮಗ್ ಬರುತ್ತೆ. ಕೆಲವ್ರು ಸಾಯಿಸಕ್ಕೂ ಮುಂದೆ ಹೆಜ್ಜೆ ಹೋಗ್ತೀವಿ. ಇದು ತಪ್ಪ ಸರಿನಾ ಅನ್ನೋ ಆಲೋಚನೆನೂ ಕೆಲವ್ರ ಮನ್ಸಲ್ಲಿ ಬಂದಿರುತ್ತೆ. ಆದ್ರೆ ನೋಡಿದ ತಕ್ಷಣ ಸಾಯಿಸ್ಬೇಕು ಅನ್ನೋ ಆಲೋಚನೆ, ಸಾಯಿಸುವಂತ ಕರ್ಮ ಮಾಡಿದ್ರೆ ಅದು ಕೂಡ ಕರ್ಮಕ್ಕೆ ಲೆಕ್ಕ ಬರುತ್ತೆ. ನೋಡಿದ ತಕ್ಷಣ ನಾನ್ ಮಾಡೋ ಅಂತ ದೊಡ್ಡ ಪಾಪ. ಸೊ ಅದಕ್ ನಾವೇನ್ ಮಾಡ್ಬೋದು, ನಾನೇನ್ ಮಾಡ್ತೀನಿ, ಕ್ಯಾಶುವಲ್ ಆಗಿ ಇರುವೆ ಏನಕ್ ಮುತ್ತುತ್ತೆ, ಏನೋ ಅದಕ್ಕೆ ಮುತ್ತದೇ ಇರಂಗ್ ಮಾಡ್ಬೇಕು ಅಂದ್ರೆ ತಟ್ಟೆಗೆ ನೀರ್ ಹಾಕಿ ಅದ್ರೊಳಗ ಒಂದು ಪದಾರ್ಥನ ಇಟ್ರೆ ಅದು ಮುತ್ತಲ್ಲ. ಅದಾದ್ಮೇಲೆ ಕಾಕ್ರೋಚ್ ಓಡಾಡ್ತಾ ಇರುತ್ತೆ, ಅದ್ ನೋಡಿದ ತಕ್ಷಣ ಹಿಟ್ ಸ್ಪ್ರೇ ಮಾಡ್ತೀವಿ. ನಾನೇನ್ ಮಾಡ್ತೀನಿ ಅಂದ್ರೆ ಅದಾದ್ರೂ ಒಂದು ಬೌಲ್ನ ಅದ್ರ ಮೇಲೆ ದಬಾಕ್ತೀನಿ, ಕೆಳಗಡೆಯಿಂದ ಇನ್ವಿಟೇಷನ್ ಕಾರ್ಡ್ ಹಾಕಿ ಅದನ್ನ ಎತ್ತಿ ಆಚೆ ಹಾಕ್ತೀನಿ. ಇದನ್ ಕೇಳಿದ ತಕ್ಷಣ ತುಂಬಾ ಜನದ ಹೊಟ್ಟೆ ಎಲ್ಲ ಕಲಸ್ದಂಗ ಆಗ್ತಾ ಇರುತ್ತೆ. ನೀವು ಮಾಡ್ಬೋದು, ನನ್ ಕೈಲಿ ಇದ್ ಮಾಡಕ್ ಆಗಲ್ಲ. ನಾವೇನ್ ಮಾಡ್ಬೋದು ಅನ್ನೋ ಪ್ರಶ್ನೆನೂ ಬರ್ಬೋದು. ಆಲೋಚನೆ ಮಾಡಿ, ಅದೇ ನೀವು ಮಾಡ್ಬೇಕಾಗಿರೋಂತಹ ಕೆಲ್ಸ. ನಿಜವಾಗ್ಲೂ ನನಗೆ ಇನ್ನೊಂದು ಜೀವಿಗೆ ಹಾನಿ ಮಾಡ್ಬಾರ್ದು ಅನ್ನೋದ್ ಮನ್ಸಲ್ಲಿದ್ರೆ ನಾನೇನಾದ್ರೂ ಇನ್ನೊಂದು ಉಪಾಯ ಹುಡುಕ್ತೀನಿ. ಇಲ್ಲ ಅಂತಂದ್ರೆ ಸುಲಭವಾಗಿ ಅದನ್ನ ಸಾಯಿಸ್ತೀನಿ. ಅದನ್ನ ನಾವು ಕಣ್ಣಿಂದ ನೋಡಿದ ತಕ್ಷಣ ಮಾಡುವಂತ ಒಂದು ದೊಡ್ಡ ಕರ್ಮ ಇದು, ನಾವು ಕಣ್ಣಿಂದ ಮಾಡುವಂತಹ ಅಪರಾಧ. ಅದಾದ್ಮೇಲೆ ಜ್ಞಾನೇಂದ್ರಿಯದಲ್ಲಿ ಇನ್ನೊಂದು ಕಿವಿ. ಕಿವಿಯಿಂದ ಏನ್ ಮಾಡ್ತೀವಿ, ಬರೀ ಕೇಳಿಸ್ಕೊಂತೀವಿ. ಇದ್ರಲ್ಲಿ ತಪ್ಪು ಹೇಗ್ ಮಾಡೋಕ್ ಸಾಧ್ಯ ಅನ್ನೋ ಒಂದು ಆಲೋಚನೆನೂ ನಮಗ್ ಬರುತ್ತೆ. ನಿಮ್ಗೊಂದ್ ಸಣ್ಣ ಉದಾಹರಣೆ ಕೊಡ್ತೀನಿ, ಅವಾಗ ಎಲ್ಲರಿಗೂ ಚೆನ್ನಾಗ್ ಅರ್ಥ ಆಗತ್ತೆ. ರೀಸೆಂಟ್ ಆಗಿ ಧುರಂಧರ್ ಅಂತ ಒಂದ್ ಮೂವಿ ಬಂದಿತ್ತು. ಅದ್ರಲ್ಲಿ ISI ಏಜೆಂಟ್ ಇಕ್ಬಾಲ್, ಅವನು ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಇಂಡಿಯಾದಲ್ಲಿ
ತಾಜ್ ಹೋಟೆಲ್ ಅಟ್ಯಾಕ್ ಆಯ್ತು, ಅದನ್ನ ಮಾಡ್ಸಿದ್ದ ಆತಾನೆ ಅನ್ನೋದು ಆ ಅದ್ರಲ್ಲಿ ಡೀಟೇಲ್ ಆಗಿ ಹೈಲೈಟ್ ಮಾಡಿದ್ದಾರೆ. ಆತ ಒಬ್ಬನ ಜೊತೆ ಕುತ್ಕೊಂಡ್ ಮಾತಾಡ್ತಾ ಇರ್ತಾನೆ. ಆ ಫಿಲಮ್ ಅಲ್ಲಿ ಒಂದ್ ಸೀಕ್ವೆನ್ಸ್ ಬಹಳ ಚೆನ್ನಾಗಿದೆ. ಅವ್ನ್ ಮಾತಾಡ್ತಾ ಇರ್ಬೇಕಾದ್ರೆ ಇಕ್ಬಾಲ್ ಪಕ್ಕದವನಿಗೆ ಕೇಳ್ತಾನೆ, ಟೆರರಿಸ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ನಾನು ಅಟ್ಯಾಕ್ ಮಾಡೋನ್ ಜೊತೆ ಕಾಲ್ ಅಲ್ಲಿ ಇರ್ತೀನಿ, ಯಾಕೆ ಗೊತ್ತಾ ಅಂತ. ಅದಕ್ಕೆ ಅವ್ನ್ ಪಕ್ಕದಲ್ಲಿ ಇರೋನ್ ಹೇಳ್ತಾನೆ, ಟಾರ್ಗೆಟ್ ಕರೆಕ್ಟ್ ಆಗಿ ಶೂಟ್ ಆಯ್ತಾ ಇಲ್ವಾ ಅಂತ ತಿಳ್ಕೊಳಕ ಅಂತ. ಇಲ್ಲ, ಅವ್ನ್ ಅಟ್ಯಾಕ್ ಮಾಡ್ಬೇಕಾದ್ರೆ ಯಾರನ್ನ ಅಟ್ಯಾಕ್ ಮಾಡ್ತಾ ಇರ್ತಾರೋ ಅವ್ರು ಚೀರಾಡ್ತಾರೆ, ದಯವಿಟ್ಟು ಬಿಟ್ಬಿಡು, ಕಾಪಾಡಿ, ನನ್ನ ಸಾಯಿಸ್ಬೇಡ, ಇದೊಂದ್ಸಲ ಅವಕಾಶ ಕೊಡು ಅಂತ ನರಳ್ತಾರೆ, ಗೋಗರಿತಾರೆ. ಆ ರೀತಿ ನರಳದು ಗೋಗರದನ್ನ ಕೇಳಕ್ ನನಗ್ ಬಹಳ ಸಂತೋಷ ಆಗತ್ತೆ. ಅದಕ್ಕೋಸ್ಕರ ನಾನ್ ಕಾಲಲ್ಲಿ ಇರ್ತೀನಿ ಅಂತ ಆತ ಹೇಳ್ತಾನೆ. ನಿಮ್ಗೆಲ್ಲ ಇವಾಗ ಮನ್ಸಲ್ ಬರ್ಬೋದು, ನಾವೇನ್ ಆತರ ಕರ್ಮ ಮಾಡಲ್ಲ ಅಂತ. ನಾವ್ ಮಾಡೋ ತಪ್ಪು ಹೇಳ ನಿಮ್ಗ ಅವಾಗ ಅನ್ಸುತ್ತೆ, ಹೌದು ನಾವ್ ಈ ತಪ್ಪು ಮಾಡ್ತೀವಿ ಅಂತ. ನಾನು ಮೋಸ್ಟ್ ಪ್ರಾಬ್ಲಿ ಒಂದ್ 7th 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅನ್ಸುತ್ತೆ. ಆಗ ನಮ್ಮ ಅಪ್ಪ ಒಂದು ಏನದು ಒಂದು ಬಿಗ್ ಮಾರ್ಟ್ ಅನ್ನೋದೊಂದು ನಮ್ಮ ಊರಲ್ಲಿ ಓಪನ್ ಆಯ್ತು. ಅದಕ್ಕೆ ವರ್ಕಿಂಗ್ ಪಾರ್ಟ್ನರ್ ಆಗಿ ನಮ್ ತಂದೆನ ಸೇರಿಸ್ಕೊಂಡಿದ್ರು. ಪರ್ಚೇಸ್ ಎಲ್ಲ ಸ್ವಲ್ಪ ಐಡಿಯಾ ಇದೆ ಅಂತ. ಸ್ವಲ್ಪ ದಿವಸ ಚೆನ್ನಾಗಾಯ್ತು. ಆಮೇಲಿಂದ ನಮ್ ತಂದೆನ ಒಂದೇ ದಿವ್ಸಕ್ಕೆ ಏನ್ ಕಾರಣಕ್ಕೆ ತಗ್ಸಾಕಿದ್ರೋ ಗೊತ್ತಿಲ್ಲ, ಅವ್ರನ್ನ ಕೆಲ್ಸದಿಂದ ಹೋಗೋಕೆ ಒಂಥರ ಸರಿಯಾಗಿ ಮಾತಾಡ್ದಲೆ, ರೆಸ್ಪಾನ್ಸ್ ಕೊಡ್ದಲೆ, ಕರೆಕ್ಟ್ ಆಗಿ ರೀತಿನಲ್ಲಿ ಅವ್ರನ್ನ ಕಳಿಸ್ಲಿಲ್ಲ, ಅವಮಾನ ಮಾಡಿ ಕಳ್ಸಿದ್ರು. ನಮ್ ತಂದೆ ಬಂದ್ರು, ಬೇರೆ ಕೆಲ್ಸಕ್ಕೆ ಅವ್ರನ್ನ ಅವರು ತೊಡಗಿಸ್ಕೊಂಡ್ರು. ಅದಾಗ್ ಸ್ವಲ್ಪ ದಿವ್ಸಕ್ಕೆ ನಮ್ ತಂದೆ ವಾಪಸ್ ಬಂದ್ ಹೇಳಿದ್ರು, ಯಾರು ನಮ್ ತಂದೆನ ತೆಗ್ದ್ ಹಾಕಿದ್ರು ಅವ್ರ ಮನೆಯಲ್ಲಿ ಏನೋ ಒಂದ್ ದೊಡ್ಡ ಕಷ್ಟ ಬಂದಿದೆ, ಅನಾರೋಗ್ಯನೋ ಏನೋ ಒಂದ್ ಕಷ್ಟ ಬಂದಿದೆ ಅನ್ನೋ ವಿಷಯ ನಮ್ಮಪ್ಪ ನನಗೆ ಬಂದ್ ಹೇಳಿದ್ರು. ನಾನ್ ಅವತ್ತಿನ ದಿನ ಆ ವಿಷಯ ಕೇಳಿ ಬಹಳ ಸಂತೋಷ ಪಟ್ಟಿದ್ದೆ. ಯಾಕೆ, ನಮ್ಮಪ್ಪನಿಗೆ ತೊಂದರೆ ಕೊಟ್ಟವ್ರು ಹಾಗೆ ಆಗ್ಬೇಕು. ಅದಾದ್ಮೇಲಿಂದ ನಾವ್ ಇನ್ನೊಂದ್ ದೊಡ್ಡ ಮಾತು ಹೇಳ್ತೀವಿ, ಒಳ್ಳೆಯವರಿಗೆ ಒಳ್ಳೆಯವರಿಗೆ ಕೇಡ್ ಬಯಸಿದ್ರೆ ದೇವ್ರು ಸುಮ್ನೆ ಇರ್ತಾನ ಅನ್ನೋ ಒಂದ್ ದೊಡ್ಡ ಮಾತಾಡ್ತೀವಿ. ಅಂದ್ರೆ ಒಂದ್ ನಿಮಿಷ ಆಲೋಚನೆ ಮಾಡಿ, ನಾನಲ್ಲ ಎಲ್ಲಾರು ಮಾಡಿರ್ತೀವಿ. ಅತ್ತೆ ಚೆನ್ನಾಗ್ ಕಾಟ ಕೊಟ್ಟಿದ್ರೆ ಅತ್ತೆ ನರಳ್ಬೇಕಾದ್ರೆ ಸೊಸೆ ಅಂದೇ ಅನ್ಕೊಂತಾಳೆ, ನನಗ್ ಕಷ್ಟ ಕೊಟ್ಟಿದ್ದೆ ಇವಾಗ ನೀನ್ ಅನ್ಭೋಗ್ಸು ಅಂತ. ಇನ್ನೊಬ್ರು ಕಷ್ಟದಲ್ಲಿ ಇದಾರೆ ಅನ್ನೋ ವಿಷಯ ಕೇಳಿ ನಾವು ಸಂತೋಷ ಪಡ್ತಿದೀವಿ ಅಂತಂದ್ರೆ, ಆ ವಿಷಯ ಕೇಳಿ ಸಂತೋಷ ಪಡ್ತಿದೀವಿ ಅಂದ್ರೆ ನಮ್ ಮನಸ್ಸು ಎಷ್ಟು ಮಲಿನ ಆಗಿರುತ್ತೆ ಅನ್ನೋ ಆಲೋಚನೆ ನಮಗ್ ಬರ್ಬೇಕು. ಅಂದ್ರೆ ಬೇರೆ ಎಲ್ಲಾರೂನು ತಪ್ಪು ಮಾಡ್ತಾರೆ, ಅದು ನಮ್ಗ ಅವಾಗ ತಪ್ಪು ಅಂತ ಅನ್ಸಲ್ಲ. ಇನ್ನೊಬ್ರ ಕಷ್ಟ ಕೇಳಿ ನಾವು ಸಂತೋಷ ಪಡ್ತಿದೀವಿ ಅಂತಂದ್ರೆ ನಿಜವಾಗ್ಲೂ ನಮ್ ಮನಸ್ ಮಲಿನ ಆಗಿದೆ ಅಂತಾನೆ ಅರ್ಥ. ಅದ್ ಎಲ್ಲಾರು ಮಾಡೇ ಇರ್ತೀವಿ, ಅದು ಸಹಜ, ಬಹಳ ಸಹಜ. ನಮಗ್ ದುಃಖ ಕೊಟ್ಟವ್ರು ಸಂತೋಷವಾಗಿದ್ದಾರೆ ಅಂದ್ರೆ ಅಸೂಯೆ ಬರೋದು ಸಹಜ. ನಮಗ್ ದುಃಖ ಕೊಟ್ಟವ್ರು ದುಃಖದಲ್ಲಿದ್ದಾರೆ ಅಂತ ಅಂದ್ರೆ ಸಂಭ್ರಮ ಪಡೋದು ಸಹಜ. ಅದು ಸಹಜವಾಗೇ ನಡೆಯೋದು. ಯಾಕೆ ಆ ರೀತಿ ಆಗತ್ತೆ ಅಂದ್ರೆ, ಅವರು ಆತ್ಮ ಅನ್ನೋ ಜ್ಞಾನ ನನಗಿಲ್ದೇ ಇರೋ ಕಾರಣದಿಂದ ಆಗತ್ತೆ. ಇದು ಶ್ರವಣದಿಂದ ನಾವು ಮಾಡುವಂತಹ ದೊಡ್ಡ ತಪ್ಪು. ಇನ್ನೊಬ್ರ ಕಷ್ಟನ ನಾವು ಸಂತೋಷವಾಗಿ ಸುಖ ಅನುಭವಿಸ್ತಾ ಇದೀನಿ ಅಂದ್ರೆ ನಿಜವಾಗ್ಲೂ ಮನಸ್ ಮಲಿನ ಆಗಿದೆ ಅಂತಾನೆ ಅರ್ಥ. ಇದು ಎಲ್ಲಾರು ಈ ತಪ್ಪು ಮಾಡೇ ಇರ್ತೀವಿ. ನಮಗಾಗದೆ ಇರೋರು, ನಮಗ್ ನಷ್ಟ ಕೊಟ್ಟೋರು ದುಃಖದಲ್ಲಿದ್ದಾರೆ ಅಂತ ಕೇಳಿದಾಗ ನಿಜವಾಗ್ಲೂ ನಾವು ಆ ವಿಷಯ ಕೇಳಿ ಸಂತೋಷ ಪಡ್ತೀವಿ. ಇದು ಶ್ರವಣದಿಂದ ಮಾಡುವಂತಹ ತಪ್ಪು, ಅಂದ್ರೆ ತಪ್ಪು ಕರ್ಮ. ಇದಾದ್ಮೇಲಿಂದ ಬಾಯಿ. ಅತಿ ಹೆಚ್ಚು ಪಾಪ ಕರ್ಮಗಳನ್ನ ಮಾಡೋದು ಬಾಯಿಂದಾನೆ. ಬಾಯಿಂದ ಮಾತಾಡ್ತೀವಿ ಮತ್ತೆ ಊಟ ಮಾಡ್ತೀವಿ. ಪತ್ರಿ ಸರ್ ಒಂದು ಮೇಜರ್ ಫಾರ್ಮುಲಾ, ಬೇಸಿಕ್ ನಿಷಿದ್ಧ ಆಗಿರುವಂತ ಕೆಲಸ ಏನಾದ್ರೂ ಮಾಡ್ಬೇಡಿ ಅಂತ ಹೇಳಿದ್ದಾರೆ ಅಂತ ಅಂದ್ರೆ ಅದು ಮಾಂಸಾಹಾರ ತಿನ್ನೋದು. ಅಟ್ ಎನಿ ಕಾಸ್ಟ್ ಸಾಧನೆ ಮಾರ್ಗಕ್ಕೆ ಬಂದ್ಮೇಲೆ ಇಷ್ಟಾದ್ರೂ ಅರ್ಥ ಮಾಡ್ಕೋಬೇಕು ನಾವು ಇನ್ನೊಂದು ಜೀವಿನ ಕೊಂದು ತಿಂತಾ ಇದೀವಿ ಅಂದ್ರೆ ಆ ಜೀವಿ ಸಾಯ್ಬೇಕಾದ್ರೆ ನಿಜವಾಗ್ಲೂ ಬಹಳ ನೋವು ಅನ್ಭೋಗ್ಸಿರುತ್ತೆ, ಭಯ ಪಟ್ಟಿರುತ್ತೆ, ಹೆದರಿರುತ್ತೆ, ಮೈ ಕೈ ನೋವಾಗಿರುತ್ತೆ, ಇಷ್ಟ ಇಲ್ಲದೆ ಸತ್ತಿರುತ್ತೆ ಅದು. ಆ ನೋವೆಲ್ಲ ನಾನು ತಿಂತಾ ಇದ್ದೀನಿ ಅಂದ್ರೆ ನಾನು ಆ ಕರ್ಮನ ಮಾಡ್ತಾ ಇದ್ದೀನಿ ಅಂತ. ಅದೇ ರೀತಿ ನನ್ನ ದೇಹಕ್ಕೂ ಆಗತ್ತೆ. ನಮ್ಮ ಜೀವನದಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಇದೆ ಅಂದ್ರೆ ಅದಕ್ಕೆ ಗುರುಗಳು ಇಷ್ಟೇ ಹೇಳೋದು, ಇದೇ ನೋವು ನೀನ್ ಇನ್ನೊಂದ್ ಯಾವ್ದೋ ಜೀವಿ ಕೊಟ್ಟಿದ್ಯಾ, ಅದಕ್ಕೆ ನನ್ಗೆ ಈ ರೀತಿ ಅನಾರೋಗ್ಯ ಆಗಿದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಅನಾರೋಗ್ಯಕ್ಕೆ ಮೂಲ ಕಾರಣನೇ ಮಾಂಸಾಹಾರ ಅಂತ ಹೇಳ್ತಾರೆ. ಮಾಂಸಾಹಾರ ಅಂದ್ರೇನೆ ಪಾಪಾಹಾರ ಅನ್ನೋದು ಪತ್ರಿ ಸರ್ ನಮ್ಗೆ ಹೇಳ್ಕೊಟ್ಟಿರುವಂತ ಒಂದು ಮಾತು. ಇದೆಲ್ಲ ಆದ್ಮೇಲಿಂದ ಗೃಹಿಣಿಯರಿಗೆ ಒಂದು ಆಲೋಚನೆ ಇರುತ್ತೆ, ನಾನು ಮಾಂಸಾಹಾರ ತಿನ್ನಲ್ಲ ಆದ್ರೆ ಮನೇಲಿ ಮಾಡ್ಕೊಡ್ತೀನಿ, ನಾನ್ ಮಾಂಸಾಹಾರ ತಿನ್ನಲ್ಲ ಆದ್ರೆ ಆಚೆಯಿಂದ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಒಂಚೂರು ಆಲೋಚನೆ ಮಾಡಿ, ಈ ಥ್ರಿಲ್ಲರ್ ಮೂವೀಸ್ ಅಲ್ಲೆಲ್ಲ ತೋರಿಸ್ತಾರೆ,
ತಪ್ಪು ಮಾಡ್ದವನ್ ಮಾತ್ರ ಜೈಲಲ್ಲಿ ಹಾಕ್ತಾರ, ತಪ್ಪು ಮಾಡ್ದವನಿಗೆ ಸಪೋರ್ಟ್ ಮಾಡ್ದವನು ಜೈಲಲ್ಲಿ ಹಾಕ್ತಾರ? ಮರ್ಡರ್ ಮಾಡ್ದ ಅಂದ್ರೆ ಮಾಡೋದಕ್ಕೆ ಫಿನಾನ್ಸ್ ಮಾಡ್ದವನು ಜೈಲ್ಗೆ ಹಾಕ್ತಾರೆ, ಮರ್ಡರ್ ಮಾಡಿದವನ್ನ ಯಾರು ಪ್ಲಾನ್ ಮಾಡಿ ಕೊಟ್ಟಿರ್ತಾನೋ ಅವನು ಜೈಲ್ಗೆ ಹಾಕ್ತಾರೆ, ಮರ್ಡರ್ ಮಾಡಾದ್ಮೇಲೆ ಎಸ್ಕೇಪ್ ಆಗೋನ್ಗೂ ಜೈಲ್ಗೆ ಹಾಕ್ತಾರೆ. ಸೊ ತಪ್ಪನ್ನ ಮಾಡ್ದವನ್ ಮಾತ್ರ ಅಪರಾಧಿ ಆಗಲ್ಲ, ತಪ್ಪನ್ನ ಮಾಡೋದಕ್ಕೆ ಸಹಾಯ ಮಾಡ್ದವನ್ ಕೂಡ ಅಪರಾಧಿ ಆಗ್ತಾನೆ. ಸೊ ಮಾಂಸಾಹಾರ ತಿನ್ನೋದು ತಪ್ಪು, ಮಾಂಸಾಹಾರ ಬೇಯಿಸೋದು ತಪ್ಪು, ಮಾಂಸಾಹಾರ ತಂದು ಕೊಡೋದು ತಪ್ಪು. ಸೊ ಇದು ಹೆಚ್ಚಿನ ಕರ್ಮಗಳು ನಾವು ಮಾಡೋದಕ್ಕೆ ಇದೊಂದು ದೊಡ್ಡ ಕಾರಣ. ಬಾಯಿ ಅನ್ನೋದು ಅತಿ ಹೆಚ್ಚು ದೊಡ್ಡ ಕರ್ಮಗಳನ್ನ ಮಾಡಿಸುತ್ತೆ ನಮ್ ಕೈಯಲ್ಲಿ. ಅದಾದ್ಮೇಲೆ ಇನ್ನೇನ್ ಮಾಡ್ತೀವಿ? ಮಾತಾಡ್ತೀವಿ, ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವಾದದ್ದನ್ನೇ ಮಾತಾಡು, ಪ್ರಿಯವಾಗಿ ಮಾತಾಡು. ಸತ್ಯವಾಗಿದ್ರು ಅದು ಇನ್ನೊಬ್ರಿಗೆ ನೋವಾಗತ್ತೆ ಅಂದ್ರೆ ಆ ಸತ್ಯನ್ ಮಾತಾಡ್ಲೇಬೇಡ ಅಂತ ಹೇಳ್ತಾರೆ. ಹೇಗ್ ಮಾತಾಡ್ಬೇಕು? ಮತ್ತೆ ಮಿತವಾಗಿ ಮಾತಾಡ್ಬೇಕು, ಹಿತವಾಗಿ ಮಾತಾಡ್ಬೇಕು, ಹೆಚ್ಚು ಮೌನದಲ್ಲಿರ್ಬೇಕು. ಆವಾಗ ಕರ್ಮಗಳೇ ಕಡಿಮೆ ಆಯ್ತು ಅಂದ್ರೆ ತಪ್ಪುಗಳೇ ಕಡಿಮೆ ಆಗೋಗುತ್ತೆ. ನೀನು ಇನ್ನೊಬ್ರು ಮಾತಾಡಿದ್ದು ನಿನಗೆ ನೋವಾಗತ್ತೆ ಅಂತಂದ್ರೆ ಅದೇ ಮಾತನ್ನ ನೀನ್ ಇನ್ನೊಬ್ರಿಗೆ ಆಡ್ಬಾರ್ದು. ಯಾಕೆ ಅಂದ್ರೆ ಅದರಿಂದ ಅವ್ರಿಗೂ ನೋವಾಗತ್ತೆ. ನಾವ್ ಯಾರತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅನ್ನೋದಾದ್ರೆ ಅತ್ಯುತ್ತಮವಾದ ಒಂದು ಕಮ್ಯುನಿಕೇಶನ್ ಅಂದ್ರೆ ಸೈಲೆಂಟ್ ಆಗಿರೋದು. ಆವಾಗ ಎಲ್ಲಿಗೂ ತೊಂದರೆ ಆಗೋದಿಲ್ಲ. ನಿಮ್ಗೆ ಮಾತಲ್ಲಿ ನಾವು ಹೇಗ್ ಮಾತಾಡ್ತೀವಿ ಗೊತ್ತಿಲ್ಲ ಅನ್ನೋದಕ್ಕೆ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ನನ್ನ ಯಜಮಾನ್ರು ಚಾರ್ಟರ್ಡ್ ಅಕೌಂಟೆಂಟ್, ಅವ್ರಿಗೆ ಫ್ರೆಂಡ್ಸ್ ಇರೋರೆಲ್ಲ ಕೂಡ ಚಾರ್ಟರ್ಡ್ ಅಕೌಂಟೆಂಟ್. ಯೂಶಲಿ ಹೇಗಿರುತ್ತೆ, ನೀನ್ ಯಾವ ಬಿಸ್ನೆಸ್ ಅಲ್ಲಿ ಇರ್ತೀಯೋ ಅದೇ ಬಿಸ್ನೆಸ್ ಅವರಲ್ಲಿ ನಿಮ್ಗೆಲ್ಲ ಫ್ರೆಂಡ್ಸ್ ಇರ್ತಾರೆ. ಅದೇ ರೀತಿ ಇವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರದು ಕ್ವಾಲಿಫೈ ಆಗಿತ್ತು, ಒಬ್ಬ ಹುಡುಗನ್ ಬಿಟ್ಟು. ಯಾವ್ದೋ ಒಂದು ಫಂಕ್ಷನ್ ಆಗಿತ್ತು, ಎಲ್ಲಾರು ಸೇರ್ತಾ ಇದೀವಿ, ನೀನೊಬ್ಬ ಬರ್ಲಿಲ್ಲ ಅಂದ್ರೆ ಹೇಗೆ ಅಂತ ಆ ಹುಡುಗನ್ನು ಕರೆಸ್ಕೊಂಡ್ರು. ಆ ಫಂಕ್ಷನ್ ಬಂದ್ವಿ, ಎಲ್ಲಾ ಆಯ್ತು, ಊಟಕ್ ಕೂತಿದೀವಿ, ನೋಡಿದ್ರೆ ಆ ಒಬ್ಬ ಹುಡುಗ ಇಲ್ಲ. ಎಲ್ಲೋದ ಅಂತ ಕೇಳಿದ್ರೆ ನಾನು ಹೊರಟ್ಬಿಟ್ಟೆ, ನನ್ಗೆ ಇರಕ್ ಆಗ್ಲಿಲ್ಲ ಅಂತ. ಆಮೇಲೆ ಗೊತ್ತಾಯ್ತು, ಫಂಕ್ಷನ್ ಬಂದವರೆಲ್ಲ ಪಾಸ್ ಆಯ್ತಾ ನಿಂದು ಎಕ್ಸಾಮ್ ಕ್ಲಿಯರ್ ಆಯ್ತಾ ಅಂತ ಕೇಳಿ 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 ಅವ್ನಿಗೆ ರೋಸತ್ತೋಗಿ ಫಂಕ್ಷನ್ನೇ ಬಿಟ್ಟು ಹೋಗ್ಬಿಟ್ಟ. ನಮಗ್ ನಿಜವಾಗ್ಲೂ ಗೊತ್ತಿಲ್ಲ ಯಾರ್ಯಾರ ಜೀವನದಲ್ಲಿ ಯಾವ್ಯಾವ ಪರಿಸ್ಥಿತಿನಲ್ಲಿ ಇದಾರೆ ಅಂತ. ನೀನ್ ಚೆನ್ನಾಗಿದ್ಯಾ ಅಂತಂದ್ರೆ ನಿಜವಾಗ್ಲೂ ಅವ್ರು ಚೆನ್ನಾಗಿಲ್ಲ ಅಂತಂದ್ರೆ ಅವ್ರಿಗೆ ನೋವಾಗತ್ತೆ. ಇದಕ್ಕೆ ನಾನು ಏನ್ ಉತ್ತರ ಹೇಳಿ? ನಿಜವಾಗ್ಲೂ ನನ್ಗೆ ಈ ಜೀವನ ಎಷ್ಟು ದರಿದ್ರವಾಗಿದೆ ಅಂತ. ನೀನ್ ಚೆನ್ನಾಗಿದ್ಯಾ, ಮದ್ವೆ ಆಯ್ತಾ, ಮಕ್ಕಳಾಯ್ತಾ, ಕೆಲ್ಸ ಸಿಕ್ತಾ, ಈ ಪ್ರಶ್ನೆಗಳೆಲ್ಲ ತುಂಬಾ ನೋವುಂಟು ಮಾಡುವಂತ ಪ್ರಶ್ನೆಗಳೇ. ಈ ಬೇಸಿಕ್ ಪ್ರಶ್ನೆಗಳೇ ನೋವುಂಟು ಮಾಡುತ್ತೆ ಅಂದ್ರೆ ಒಂದು ದೊಡ್ಡ ಕಮೆಂಟೋ ಜಡ್ಜ್ಮೆಂಟೋ ಅವ್ರ ಮಖದ ಮೇಲೆ ಬರಂಗೆ ಮಾತಾಡಿದ್ರೆ ಅವ್ರಿಗೆ ಇನ್ನೆಷ್ಟು ಹರ್ಟ್ ಆಗತ್ತೆ. ಆದ್ರಿಂದ ಕರ್ಮಗಳನ್ನ ಮಾಡೋದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಮೌನ ಹೆಚ್ಚು ಪಾಲನೆ ಮಾಡ್ಬೇಕು. ಆವಾಗ್ಲೇ ಕರ್ಮಗಳು ಕಡಿಮೆ ಆಗೋಕ್ ಸಾಧ್ಯ. ಇದು ಜ್ಞಾನೇಂದ್ರಿಯದಲ್ಲಿ ಬಾಯಿಂದ ಮಾಡುವಂತಹ ಕರ್ಮಗಳು. ಅದಾದ್ಮೇಲಿಂದ ಮೂಗು, ಇದು ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಯಾಕೆಂದ್ರೆ ಉಸಿರಾಟ ಅನ್ನೋದು ಕ್ರಿಯೆ, ತನ್ಪಾಡಿಗೆ ತಾನ್ ನಡೆಯುತ್ತೆ. ನಿಮ್ಗೆಲ್ಲಾರ್ಗು ಅನ್ನಿಸ್ಬೋದು ಕ್ರಿಯೆಯಿಂದ ನಾವೇನು ಕರ್ಮ ಮಾಡೋಕ್ ಸಾಧ್ಯ ಇಲ್ಲ ಅಂತ. ಕರ್ಮ ಸಿದ್ಧಾಂತ ಬಹಳ ಸೂಕ್ಷ್ಮ, ಅಂದ್ರೆ ಬಹಳ ಅಂತರಾರ್ಥಕ್ ಹೋಗುತ್ತೆ. ಅಂದ್ರೆ ಇದು ಕೂಡ ಕರ್ಮಕ್ಕೆ ಲೆಕ್ಕ ಬರುತ್ತಾ ಅನ್ನೋಷ್ಟು ಆಲೋಚನೆ ಮಾಡೋಷ್ಟು ಕರ್ಮ ಸಿದ್ಧಾಂತ ತಗೊಂಡೋಗುತ್ತೆ. ಒಂದ್ಸಲ ನಾನು ನನ್ ಫ್ರೆಂಡು ನಡ್ಕೊಂಡ್ ಹೋಗ್ತಾ ಇದ್ವಿ, ಒಂದ್ ವಾಸನೆ ಬಂತು. ವಾಸನೆ ಬಂದಿದ ತಕ್ಷಣ ನನ್ ಫ್ರೆಂಡ್ ಎಷ್ಟ್ ಚೆನ್ನಾಗಿದೆ ವಾಸನೆ ಅಂತ ಅಂದ್ಲು. ಅದು ಮಟನ್ ವಾಸನೆ, ನಾನ್ ವೆಜ್ ವಾಸನೆ. ಅವಳು ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್. ಅವಳು ಆ ವಾಸನೆ ತಗೊಂಡಿದ ತಕ್ಷಣ ಹೇಗ್ ಮಾಡ್ಬೇಕು ಆ ಪ್ರೊಸೀಜರ್ನ ಅಂತ ಹೇಳೋಕ್ ಶುರು ಮಾಡ್ಲು. ಮಾಡಿ ಕೊನೆಗ್ ಬಿಸಿನಲ್ಲಿ ಮುದ್ದೆ ಜೊತೆ ತಿಂತಾ ಇದ್ರೆ ಅಂತ ಅಂದ್ಲು. ನನ್ಗ ಅವಾಗ ಏನು ಅನ್ಸ್ಲಿಲ್ಲ. ನಮ್ ಸರ್ ದಿನಾ ಕ್ಲಾಸ್ ತಗೊಂಡು ಕರ್ಮ ಸಿದ್ಧಾಂತ ಅರ್ಥ ಮಾಡ್ಕೊಳಕ್ ಶುರು ಮಾಡಾದ್ಮೇಲೆ ಅನ್ನಿಸ್ತು, ನೀನು ಒಂದು ಪ್ರಾಣಿ ಸತ್ತಿರೋದನ್ನ ನೀನ್ ಇಷ್ಟು ಸಂತೋಷದಿಂದ ಅದರ ಗಾಳಿ ಸೇವನೆ ಮಾಡ್ತಿದ್ಯಾ ಅಂತಂದ್ರೆ ಇದು ಬಹಳ ಸೂಕ್ಷ್ಮ. ಇನ್ನೊಂದ್ ಪ್ರಾಣಿ ನೋವನ್ನ ನೀನ್ ಎಂಜಾಯ್ ಮಾಡ್ತಿದ್ಯಾ ಅಂತಂದ್ರೆ ಅದು ಕೂಡ ಕರ್ಮಕ್ಕೆ ಬರಲ್ವಾ? ಚೂರ್ ಆಲೋಚನೆ ಮಾಡಿ. ಇದೇ ಕರ್ಮ ಸಿದ್ಧಾಂತ ಡೀಪರ್ ತಗೊಂಡೋಗುತ್ತೆ ಅಂತ ನಾವ್ ಅರ್ಥ ಮಾಡ್ಕೋಬೇಕು. ಕರ್ಮೇಂದ್ರಿಯಗಳಲ್ಲಿ ಇನ್ನೊಂದು ಅಂಗ ಕೈಕಾಲುಗಳು. ಕೈಕಾಲಲ್ಲಿ ನಾವು ಕೆಲಸ ಮಾಡ್ತೀವಿ, ಅಂದ್ರೆ ಉದ್ಯೋಗ ಅಥವಾ ವ್ಯಾಪಾರ, ಈ ರೀತಿ ಹಣ ಸಂಪಾದನೆಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲಸಗಳನ್ನ ಮಾಡ್ತೀವಿ. ಅಂದ್ರೆ ಹೇಗ್ ಮಾಡ್ಬೇಕು ಕೆಲ್ಸ? ಧರ್ಮದ ಚೌಕಟ್ಟಲ್ಲೇ ನಿನ್ನ ಆದಾಯ ಇರ್ಬೇಕು. ಧರ್ಮದ ಚೌಕಟ್ಟಲ್ಲಿ ಇದ್ದಾಗ ನೀನೊಬ್ರಿಗೆ
ನೋವು ಕೊಡಲ್ಲ, ಕಷ್ಟ ಆಗಲ್ಲ, ಅಧರ್ಮ ರೀತಿ ಸಂಪಾದನೆ ಆಗಲ್ಲ. ಆ ರೀತಿ ಸಂಪಾದನೆ ಆಗ್ಲಿಲ್ಲ ಅಂದ್ರೆ ನೀನ್ ನಿಜವಾಗ್ಲೂ ಅದನ್ನ ಅನುಭವಿಸ್ತೀಯ. ನಾವ್ ಏನ್ ಅನ್ಕೊಂತೀವಿ ಅಂದ್ರೆ ಅಧರ್ಮ ಆದ್ರೂ ಪರವಾಗಿಲ್ಲ, ಸಂಪಾದನೆ ಮಾಡೋಣ, ನಾನ್ ಅದನ್ನ ಜೀರ್ಣಿಸ್ಕೊಂತೀನಿ ಅಂತ ನಮ್ಗ್ ಅನ್ಸುತ್ತೆ. ಆದ್ರೆ ಖಂಡಿತ ಇಲ್ಲ. ಅಧರ್ಮ ಸಂಪಾದನೆ ಯಾವತ್ತೂ ನಾವ್ ಜೀರ್ಣಿಸ್ಕೊಳಕ್ ಆಗಲ್ಲ. ಒಂದು ಅನಾರೋಗ್ಯ, ಇನ್ನೊಂದು ಯಾರಿಗಾದ್ರೂ ತಗೊಂಡ್ ಹೋಗೋದು, ಇನ್ನೊಂದು ನಿನ್ ಹತ್ರ ಇದ್ದು ನೀನ್ ಅನುಭವಿಸಕ್ ಆಗದೆ ಇರುವಂತಹ ಪರಿಸ್ಥಿತಿ. ನೀನ್ ಏನು ಧರ್ಮ ಪರವಾಗಿ ಸಂಪಾದನೆ ಮಾಡಿರ್ತೀಯ ಅದನ್ನ ಮಾತ್ರ ನಾವ್ ಅನುಭವಿಸಕ್ ಸಾಧ್ಯ. ಮತ್ತೆ ಹೇಗ್ ವ್ಯಾಪಾರ ಮಾಡ್ಬೇಕು? ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ರಿಯಾಲಿಟಿ ಏನಿದೆ ಅದನ್ನ ಹೇಳಿ ವ್ಯಾಪಾರ ಮಾಡ್ಬೇಕು. ಹಾಗಾದ್ರೆ ಪ್ರಾಫಿಟ್ ಸಹ ಇಡಬಾರ್ದ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನೀನ್ ಪ್ರಾಫಿಟ್ ಇಟ್ಟೇ ಆ ಪ್ರಾಡಕ್ಟ್ ನ ಮಾರ್ತಾ ಇದೀಯ ಅಂತ ತಗೊಂತಾ ಇರೋ ಕಸ್ಟಮರ್ಗೂ ಗೊತ್ತು, ಆದ್ರಿಂದ ಅದು ಮೋಸ ಅಲ್ಲ. ಮತ್ತೆ ಹೇಗ್ ಮಾಡ್ಬೇಕು? ಅವನಿಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ರೂ ಆ ಪ್ರಾಡಕ್ಟ್ ನ ಸೇಲ್ ಮಾಡೋದು, ಇಲ್ಲ ಕೆಟ್ಟೋಗಿರೋ ಪದಾರ್ಥನಾದ್ರೂ ಚೆನ್ನಾಗಿದೆ, ಒಳ್ಳೇದಿದೆ ಪದಾರ್ಥ ಅಂತ ಹೇಳಿ ಮಾಡೋದು. ಈ ರೀತಿ ಮಾಡ್ದಲೆ ಧರ್ಮಬದ್ಧವಾಗಿ ನೀನು ಯಾವಾಗ ಸಂಪಾದನೆ ಅನ್ನೋದ್ ಮಾಡ್ತೀಯೋ ನಿಜವಾಗ್ಲೂ ಅದನ್ನ ನೀನು ಅನುಭವಿಸಕ್ಕೆ ಅರ್ಹನಾಗ್ತೀಯ. ಇಲ್ಲ ಅಂದ್ರೆ ಖಂಡಿತ ಅನುಭವಿಸಕ್ ಆಗಲ್ಲ. ಇದು ಕೈಕಾಲುಗಳಲ್ಲಿ ನಾವು ಮಾಡುವಂತ ಒಂದು ಕರ್ಮ. ಅದಾದ್ಮೇಲೆ ಮೂತ್ರದ್ವಾರ, ಮಲದ್ವಾರ. ನಾವ್ ಅನ್ಕೊಂತೀವಿ, ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಾವು ಪಬ್ಲಿಕ್ ವಾಶ್ರೂಮ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅಲ್ಲಿ ಹೇಗಿರುತ್ತೆ? ಇಂಡಿಯಾದಲ್ಲಿ ಯೂಶಲಿ ಕ್ಲೀನ್ಲಿನೆಸ್ ಆಗಿರುವಂತಹ ಪಬ್ಲಿಕ್ ವಾಶ್ರೂಮ್ಸ್ ನಾವು ನೋಡೋಕ್ ಆಗಲ್ಲ. ಆದ್ರೆ ಹೆಚ್ಚು ಜನ ಸೇರುವಂತಹ ಜಾಗಗಳಂತೂ ನಾವು ಹೋಗೇ ಹೋಗ್ತೀವಿ. ಪಿರಮಿಡ್ ವ್ಯಾಲಿಗೆ ಹೋಗ್ತೀವಿ, ಮದ್ವೆಗಳಿಗೆ ಹೋಗ್ತೀವಿ, ಇನ್ನೊಂದು ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲೆಲ್ಲ ವಾಶ್ರೂಮ್ಸ್ ಇರುತ್ತೆ. ನೀನು ಆ ವಾಶ್ರೂಮ್ ಯೂಸ್ ಮಾಡಾದ್ಮೇಲಿಂದ ಬೇರೆಯವರು ಆ ವಾಶ್ರೂಮ್ ಯೂಸ್ ಮಾಡ್ಬೇಕಾದ್ರೆ ಯಾರು ಈ ರೀತಿ ಗಲೀಜ್ ಮಾಡಿರೋದು ಅನ್ನೋ ಹಾಗೆ ಆಗ್ಬಾರ್ದು. ನೀನ್ ಯೂಸ್ ಮಾಡಾದ್ಮೇಲಿಂದ ಆ ವಾಶ್ರೂಮ್ ನ ಕ್ಲೀನ್ ಮಾಡೋರ್ಗೆ ಅಸಹ್ಯ ಆಗ್ಬಾರ್ದು. ಅದು ನನ್ನ ಜವಾಬ್ದಾರಿ. ನೀನ್ ಅವ್ರಿಗೆ ನೋವು ಕೊಟ್ಟೆ ಅಂತ ಅನ್ಕೋ, ಅಸಹ್ಯ ಮಾಡ್ದೆ ಅನ್ಕೋ, ನಿನ್ ಜೀವನದಲ್ಲೂ ನೀನು ಅದೇ ರೀತಿ ಒಂದು ಏನು ಘಟನೆನ ಅನುಭವಿಸ್ಬೇಕಾಗತ್ತೆ. ಇದು ನಾವು ಬಹಳ ಚೆನ್ನಾಗಿ ಆಲೋಚನೆ ಮಾಡಿಟ್ಕೋಬೇಕು. ಎಸ್ಪೆಷಲಿ ಲೇಡೀಸ್ ಏನ್ ಮಾಡ್ತಾರೆ ಅಂದ್ರೆ ಸ್ಯಾನಿಟರಿ ಪ್ಯಾಡ್ಸ್ ನ ಕ್ಲೀನ್ ಆಗಿ ಡಿಸ್ಪೋಸ್ ಮಾಡಲ್ಲ. ಬಟ್ ಅದನ್ನ ಎತ್ತಾಕೋರಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದನ್ನ ಅವ್ರ ಆಲೋಚನೆನೂ ಮಾಡಲ್ಲ. ನಿನ್ನ ಕರ್ಮದಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಅಸಹ್ಯ ಆಗ್ತಾ ಇದೆ ಅಂದ್ರೆ ಆ ಕರ್ಮದ ಫಲ ನಾನು ಅನುಭವಿಸ್ಲೇಬೇಕು. ಅದನ್ನ ನಾವು ಬಹಳ ಜಾಗರೂಕತೆಯಿಂದ ಆಲೋಚನೆ ಮಾಡಿ ಮಾಡ್ಬೇಕು. ಇದು ಮೂತ್ರದ್ವಾರ, ಮಲದ್ವಾರದಿಂದ ನಾವು ಮಾಡುವಂತಹ ಕರ್ಮಗಳು. ಜನನಾಂಗದಿಂದ ಕೂಡ ನಾವು ಕರ್ಮ ಮಾಡ್ತೀವಿ, ಅಂದ್ರೆ ಸಂಭೋಗ ಕ್ರಿಯೆ ಮಾಡ್ತೀವಿ. ಆ ಸಂಭೋಗ ಅನ್ನೋದು ಕರ್ಮ. ಅಂದ್ರೆ ನನಗ್ ಗೊತ್ತಿದ್ದೇ ನಾನು ಸಂಭೋಗ ಮಾಡ್ತೀನಿ, ಅದರ ಪ್ರತಿಫಲವಾಗಿ ಮಕ್ಕಳು ಅನ್ನೋದು ನಮಗೆ ಪ್ರತಿಫಲವಾಗಿ ಸಿಗುವಂಥದ್ದು. ನಾನ್ ಮಾಡಿದ ಕರ್ಮಕ್ಕೆ ಜೀವನ ಪೂರ್ತಿ ಆ ಮಕ್ಕಳನ್ನ ಸಂಭಾಳಿಸದೆ ಕರ್ಮದ ಫಲ ಆಗಿ ನಾವು ಅನುಭವಿಸ್ತೀವಿ. ಇದು ಕರ್ಮಗಳನ್ನು ಮಾಡುವಂತ ಒಂದು ವಿಧಾನ. ಅತಿ ಹೆಚ್ಚಿನ ಕರ್ಮಗಳು ಅನ್ನೋದು ಇಷ್ಟಕ್ಕೆ ಬರುತ್ತೆ. ಆದ್ರೆ ನಾವು ಒಂಚೂರು ಡೀಪ್ ಆಗಿ ಆಲೋಚನೆ ಮಾಡಿದ್ರೆ ಚರ್ಮದಿಂದನೂ ನಾವು ಕರ್ಮ ಅನ್ನೋದನ್ನ ಮಾಡ್ತೀವಿ. ಹೇಗೆ? ಅಂದಕ್ಕೆ, ಅಲಂಕಾರಕ್ಕೆ ಚರ್ಮನ ಸುಂದರೀಕರಣ ಮಾಡುವುದು. ಅಂದ್ರೆ ನಾವು ರೇಷ್ಮೆ ಸೀರೆ ಹಾಕ್ತೀವಿ, ಅದರಿಂದ ಕೂಡ ವೈಲೆನ್ಸ್ ಆಗುತ್ತೆ. ಅದಾದ್ಮೇಲಿಂದ ಲೆದರ್ ಐಟಮ್ಸ್ ನ ಬಳಸ್ತೀವಿ, ಲೆದರ್ ಬ್ಯಾಗು, ಲೆದರ್ ಶೂಸು, ಲೆದರ್ ಪರ್ಸು, ಲೆದರ್ ಬೆಲ್ಟು, ಈ ರೀತಿ ಒಂದು ಪ್ರಾಡಕ್ಟ್ಸ್ ನ ಬಳಸ್ತೀವಿ. ಅದರಿಂದ ಕೂಡ ಇನ್ನೊಂದು ಪ್ರಾಣಿಗೆ ತೊಂದರೆ ಆಗಿರುತ್ತೆ ಅನ್ನೋ ಆಲೋಚನೆ ಇರ್ಬೇಕು. ಇದು ಮೇಡಮ್ ನಮ್ಗೆ ಒಂದ್ಸಲ ಕ್ಲಾಸ್ ಅಲ್ಲಿ ಇದ್ದಾಗ ಡಿಸ್ಕಷನ್ ಟೈಮ್ ಅಲ್ಲಿ ಹೇಳಿದ್ದಂತ ಒಂದು ಇನ್ಸಿಡೆಂಟ್. ಪತ್ರಿ ಸರ್ ನಮ್ ಗುರುಗಳ ಮನೆಗೆ ಬಹಳ ಬರೋರಂತೆ ಭೀಮಾವರಮ್ಮಿಗೆ ಬಂದಾಗ. ನಮ್ ಮೇಡಮ್ ಮನೆ ಮುಂದೆ ಒಂದು ಸಂಪಿಗೆ ಮರ ಇತ್ತಂತೆ. ಆ ಸಂಪಿಗೆ ಮರದ ಹೂಗಳು ನೆಲದ ಮೇಲೆಲ್ಲ ಬಿದ್ದಿತ್ತಂತೆ. ಪತ್ರಿ ಸರ್ ಒಂದು ಹೂನ, ಕೆಳಗ್ ಬಿದ್ದಿರೋ ಹೂನ ಎತ್ಕೊಂಡು ಸ್ಮೆಲ್ ಮಾಡ್ತಾ ಇದ್ರಂತೆ. ಮೇಡಮ್ ಅದನ್ನ ನೋಡಿ, ಸರ್ ಕೆಳಗಿರೋ ಹೂನ್ ಯಾಕೆ ತಗೊಂತೀರಾ, ನಾನು ಹೊಸ ಹೂ ಕಿತ್ಕೊಡ್ತೀನಿ ಗಿಡದಿಂದ ಅಂತ ಹೇಳಿದ್ದಕ್ಕೆ, ಏನಕ್ ಕೇಳ್ತೀಯ, ನೀನು ನಿನ್ ಮಕ್ಳು ನಿನ್ ಜೊತೆನೇ ಇರ್ಬೇಕು ಅಂತ ಹೇಗ್ ಆಸೆ ಪಡ್ತೀಯೋ ಗಿಡ ಕೂಡ ಅನ್ಕೊಳುತ್ತೆ ಹೂಗಳು ನನ್ನ ಹತ್ರನೇ ಇರ್ಲಿ ಅಂತ. ಅದು ಕೂಡ ನೋವು ಅನುಭವಿಸುತ್ತೆ. ಅದು ಆ ಗಿಡದಿಂದ ಹೂವ ದೂರ ಆದಾಗ ನಾವು ಬಹಳ ಆಲೋಚನೆ ಮಾಡ್ಬೇಕಿದನ್ನ ಅನ್ನೋ ವಿಷಯ ನನ್ಗೆ ಮೇಡಮ್ ಹೇಳ್ದಾಗ್ಲೇ ಅನ್ಸಿತ್ತು. ಹಾಗಾದ್ರೆ ಹೂವ ಮುಡ್ಕೋಬಾರ್ದ ಅನ್ನೋ ಪ್ರಶ್ನೆ ನಮಗ್ ಬರ್ಬೋದು. ಇದು ಅತಿ ದೊಡ್ಡ ಪಾಪ ಅಲ್ಲ, ಅತಿ ಸೂಕ್ಷ್ಮವಾದ ಕರ್ಮ, ಬಹಳ ಸೂಕ್ಷ್ಮವಾದ ಕರ್ಮ. ಕರ್ಮ ಸಿದ್ಧಾಂತ ಬಹಳ
ಸೂಕ್ಷ್ಮಕ್ಕೆ ಹೋಗುತ್ತೆ. ಹಾಗಾದ್ರೆ ದೇವ್ರು ಹೂವ ಯಾಕೆ ಸೃಷ್ಟಿ ಮಾಡ್ದ, ದೇವ್ರಿಗೆ ಹೂವ ಮುಡಿಸ್ಬಾರ್ದ, ವಿಗ್ರಹಕ್ಕೆ ಹೂವ ಹಾಕಬಾರ್ದ ಅನ್ನೋ ಲಕ್ಷಾಂತರ ಪ್ರಶ್ನೆಗಳು ನಾನು ಈ ವಿಷಯ ಹೇಳಿದ ತಕ್ಷಣ ನಿಮ್ ತಲೆನಲ್ಲಿ ಬಂದಿರುತ್ತೆ. ಈ ಇನ್ಫ್ಯಾಕ್ಟ್ ಈ ಕ್ಲಾಸ್ ಆದ್ಮೇಲೆ ನಿಮ್ಗೆ ಎಷ್ಟೋ ಲಕ್ಷಾಂತರ ಪ್ರಶ್ನೆಗಳು ತಲೆನಲ್ಲಿ ಓಡ್ಬೋದು. ಅದಕ್ಕೆಲ್ಲದಕ್ಕೂ ಉತ್ತರ ನಾನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೊಡ್ತೀನಿ ಅಂತಲ್ಲ. ಹೇಗಿರ್ಬೇಕು ಜ್ಞಾನ ಹಂಚಿಕೆ ಅಂತಂದ್ರೆ, ಕೇಳಾದ್ಮೇಲೆ ನಮ್ಗೆ ತುಂಬಾ ಹೊತ್ತು ಆಲೋಚನೆ ಮಾಡೋ ಹಾಗೆ ಮಾಡ್ಬೇಕು. ಅದಕ್ಕೆ ಪರಿಹಾರ ಸಮಾಧಾನ ಯಾವಾಗ ಸಿಗುತ್ತೆ ಅಂದ್ರೆ ಪ್ರತಿನಿತ್ಯ ಜ್ಞಾನ ಸಿಕ್ಕಾಗ, ಅದಾದ್ಮೇಲೆ ಗುರುಗಳ ಹೇಳ್ಕೊಟ್ಟಿರೋ ಜ್ಞಾನದ ಜೊತೆಗೆ ವಿಚಾರಣೆ ಅನ್ನೋದು ನನ್ನ ಮನಸ್ಸಲ್ಲೇ ನನಗಾದಾಗ ಪ್ರಜ್ಞಾನದಿಂದ ನನಗೆ ಆ ವಿಷಯಕ್ಕೆ ಸಮಾಧಾನ ಅನ್ನೋದು ಸಿಗುತ್ತೆ. ಪ್ರಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಬಹಿರ್ಮುಖದಿಂದ ನಾನು ಪಡ್ಕೊಳ್ಳುವಂತಹ ಜ್ಞಾನ, ಪುಸ್ತಕದಿಂದ ಕೇಳಿ ಗುರುಗಳಿಂದ. ಪ್ರಜ್ಞಾನ ಅಂದ್ರೆ ಆತ್ಮದಿಂದನೇ ಬರುವಂತಹ ಜ್ಞಾನವನ್ನ ಪ್ರಜ್ಞಾನ ಅಂತ ಹೇಳ್ತಾರೆ. ನನ್ನ ಹತ್ರ ಲಕ್ಷಾಂತರ ಪ್ರಶ್ನೆಗಳಿತ್ತು. ಅದೆಲ್ಲದಕ್ಕೂ ಒಂದೇ ದಿನ ನನ್ ಗುರುವಿಂದ ನನಗ್ ಸಮಾಧಾನ ಸಿಕ್ಲಿಲ್ಲ. ಒಂದೂವರೆ ವರ್ಷ ಆದ್ಮೇಲೆ ಪ್ರತಿನಿತ್ಯ ಝೂಮ್ ಕ್ಲಾಸ್ ಅಲ್ಲಿ ಕೇಳಿ 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 ಎಷ್ಟೋ ಪ್ರಶ್ನೆಗಳಿಗೆ ಹೌದಲ್ವಾ, ನಾನು ಈ ರೀತಿ ಯೋಚನೆ ಮಾಡಬಹುದಲ್ವಾ ಅನ್ನೋದು ನನಗೆ ಅರ್ಥ ಆಯ್ತು. ಈ ಕ್ಲಾಸ್ ಅಲ್ಲೆಲ್ಲ ನಾವ್ ಅದೇ ಮಾಡೋದು. ಇಲ್ಲಿ ಕೇಳಿ ಇನ್ನೊಂದು ಉತ್ತರ ಸಿಗುತ್ತೆ ಅಂತಲ್ಲ, ಇದನ್ನ ನಮ್ಗೆ ನಾವ್ ಇನ್ನ ಒಂದಷ್ಟು ಆಲೋಚನೆ ಮಾಡೋ ಹಾಗೆ ಕ್ಲಾಸ್ ಮಾಡ್ಬೇಕು. ಅದಕ್ಕೋಸ್ಕರ ನಿಮ್ಮನ್ನ ಅಲ್ಲಿಗೆ ಒಂದು ಕಾಮ ಹಾಕಿ ಬಿಡ್ತೀನಿ. ತಪ್ಪ ಮತ್ತೆ ಪ್ರಪಂಚದಲ್ಲಿ ಹೂವು ಏನಕ್ಕೆ ಸೃಷ್ಟಿ ಆಯ್ತು, ನಾವು ಮುಡ್ಕೋಬಾರ್ದಾ ಅಂತ ಅನ್ನೋ ಆಲೋಚನೆ ಬರುತ್ತೆ. ಹೂವು ಮುಡ್ಕೊಳ್ಳೋದು ಲಕ್ಸುರಿ. ಹೂವು ಮುಡಿದಲೇನು ನೀನ್ ಜೀವನ ಮಾಡ್ಬೋದು. ಆ ಅದೇ ರೀತಿ ನಾನು ಆಲೋಚನೆ ಮಾಡಿದ್ರೆ ಗಿಡದಿಂದ ಹಣ್ಣು ಹಂಪ್ಲು ತರಕಾರಿಗಳನ್ನ ಕಟ್ ಮಾಡಬಾರ್ದ ಅನ್ನೋದು ಪ್ರಶ್ನೆ ಬರುತ್ತೆ. ಆ ರೀತಿ ನಾನು ಗಿಡದಿಂದ ಫಲಗಳನ್ನ ತರಕಾರಿಗಳನ್ನ ತಗೊಳ್ಳಿಲ್ಲ ಅಂದ್ರೆ ನನ್ ಜೀವನ ಮಾಡೋಕೆ ಆಗಲ್ಲ. ಬೇಸಿಕ್ ಅದು. ಅಲಂಕಾರ ಅನ್ನೋದು ಲಕ್ಸುರಿ, ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಬಟ್ ಇನ್ನ ಡೀಪರ್ ಸೆನ್ಸಿಗೆ ತಗೊಂಡ್ ಹೋಗ್ಬೋದು. ನಮ್ಮ ಹತ್ರ ಅಷ್ಟೊಂದು ಡಿಸ್ಕಸ್ ಮಾಡಕ್ ಟೈಮು ಇಲ್ಲ, ಪ್ಲಸ್ ಒಂದೇ ದಿನದಲ್ಲಿ ಅದೆಲ್ಲ ಅರ್ಥ ಮಾಡ್ಸಕ್ಕೂ ಆಗಲ್ಲ. ಪ್ರತಿನಿತ್ಯ ಜ್ಞಾನ ಸಿಗ್ಬೇಕು, ಪ್ರತಿನಿತ್ಯ ವಿಚಾರಣೆ ಆಗ್ಬೇಕು. ಆವಾಗ್ಲೇ ನಮ್ಗೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕ್ತಾ ಒಂದು ಸರಿದಾರಿನಲ್ಲಿ ನಾವು ಸಾಕ್ತಿವಿ. ಇದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಸೊ ಚರ್ಮದಿಂದ ಕೂಡ ನಾವು ಸೂಕ್ಷ್ಮವಾದ ಕರ್ಮ ಮಾಡ್ತೀವಿ, ಮೂಗಿಂದ ಕೂಡ ನಾವು ಸೂಕ್ಷ್ಮವಾದ ಕರ್ಮ ಮಾಡ್ತೀವಿ, ಕಣ್ಣಿಂದ ಕರ್ಮ ಮಾಡ್ತೀವಿ ಅಂತ ನಾವು ಆಲೋಚನೆನೂ ಮಾಡಿರಲ್ಲ, ಕಿವಿಯಿಂದನೂ ಕೇಳಿ ಕರ್ಮ ಮಾಡ್ತೀವಿ ಅನ್ನೋದು ನಾವು ಆಲೋಚನೆ ಮಾಡಿರಲ್ಲ. ಕೈ ಕಾಲ್ಗಳಿಂದ ಮಾತ್ರನೇ ಕರ್ಮ ಮಾಡ್ತೀವಿ, ಬಾಯಿಂದ ಕರ್ಮ ಮಾಡ್ತೀವಿ ಅಂತ ಅನ್ಕೊಂತೀವಿ. ಕಣ್ಣು, ಕಿವಿ, ಚರ್ಮ, ಮೂಗು, ಮೂತ್ರದ್ವಾರ, ಮಲದ್ವಾರ ಇದೆಲ್ಲ ಅತಿ ಸೂಕ್ಷ್ಮವಾಗಿ ತಗೊಂಡು ಹೋಗುವಂತ ಕರ್ಮ ಸಿದ್ಧಾಂತಗಳು. ಇದು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಅಂತ ನಾವು ಅರ್ಥ ಮಾಡ್ಕೋಬಹುದು. ಮತ್ತಿನ್ನೊಂದು ಅಂತರೇಂದ್ರಿಯ ಆಗಿರುವಂತಹ ಮನಸ್ಸು. ನಾವು ಅನ್ಕೊಂತೀವಿ ಮನಸ್ಸಲ್ಲಿ ನಾವ್ ಇನ್ನೇನ್ ಮನಸ್ಸಲ್ಲಿ ಏನ್ ಮಾಡ್ತೀವಿ, ಆಲೋಚನೆ ಅನ್ನೋದೊಂದೇ ಮಾಡೋದು. ನಿಮ್ಗೊಂದ್ ಸಣ್ಣ ಉದಾಹರಣೆ ಕೊಟ್ರೆ ಮನಸ್ಸಿಂದ ಕೂಡ ನಾವು ಕರ್ಮ ಮಾಡ್ತೀವಿ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ನಿಮ್ಗೆಲ್ಲಾರ್ಗು ಜಮದಗ್ನಿ ಅನ್ನೋ ಮಹರ್ಷಿ ಹೆಸರು ಕೇಳಿರ್ತೀರ. ಅವರ ಹೆಂಡತಿ ಹೆಸರು ರೇಣುಕಾ ಅಂತ. ಅವರು ಪ್ರತಿದಿನ ಏನ್ ಮಾಡೋರು ಅಂದ್ರೆ, ಅವರು ದೊಡ್ಡ ಸಾಧಕಿನೇ, ದೊಡ್ಡ ಜ್ಞಾನಿನೇ, ಸಾಕಷ್ಟು ಶಕ್ತಿನ ಪಡೆದವ್ರೆ. ಅವ್ರು ಪ್ರತಿನಿತ್ಯ ಆಶ್ರಮದಿಂದ ಒಂದು ಕೆರೆ ಹತ್ರ ಹೋಗಿ, ಕೆರೆ ಹತ್ರ ಇರೋಂತ ಮರಳಲ್ಲಿ ಮಡಿಕೆಯನ್ನ ಮಾಡೋರು. ಯೂಶಲಿ ಮಡಿಕೆಯನ್ನೆಲ್ಲ ಮಾಡೋದು ಜೇಡಿ ಮಣ್ಣಿಂದ, ಮರಳಲ್ಲಿ ಮಡಿಕೆ ಮಾಡಕ್ ಆಗಲ್ಲ. ಆ ಮರಳಿಂದ ಅವ್ರ ಸಾಧನೆ ಶಕ್ತಿಯಿಂದ ಮಡಿಕೆ ಮಾಡಿ ಆ ಮಡಿಕೆನಲ್ಲಿ ನೀರು ತಗೊಂಡು ಆಶ್ರಮಕ್ ಬರೋರು. ಈ ರೀತಿ ಆಶ್ರಮಕ್ ಬರೋರು ಪ್ರತಿನಿತ್ಯ ಆಶ್ರಮದಲ್ಲಿ ಏನೇನ್ ಕೆಲಸ ಇರುತ್ತೋ ಅದ್ ನೋಡ್ಕೊಳ್ಳೋರು. ಅವ್ರ ಸಾಧನೆಗೆ, ಹೋಮಕ್ಕೆ, ಹವನಕ್ಕೆ ಎಲ್ಲಾನು ತರ್ಸ್ಕೊಡೋರು. ಇದು ಪ್ರತಿನಿತ್ಯದ ಅವರು ಏನು ದಿನಚರಿ. ಈ ರೀತಿ ಒಂದ್ ದಿವ್ಸ ಅವರು ಕೆರೆ ಹತ್ರ ಹೋದಾಗ ನೀರಿನೇ ಹೋಗ್ತಾರೆ, ಮೇಲೆ ಒಬ್ಬ ಗಂಧರ್ವ ಹೋಗ್ತಾನೆ. ಗಂಧರ್ವ ಹೋದ ಗಂಧರ್ವನನ್ನ ನೋಡಿ ರೇಣುಕಾ ಅನ್ಕೊಂತಾರೆ, ಎಷ್ಟು ಚೆನ್ನಾಗಿದಾನಲ್ವಾ ಇವನು ಅಂತ. ಆ ದಿನ ಅವರಿಗೆ ಮರಳಿಂದ ಮಡಿಕೆ ಮಾಡಕ್ ಆಗಲ್ಲ. ಯಾಕೆ? ಮನಸ್ಸಲ್ಲಿಂದ ಬಂದಿಂದ ಒಂದೇ ಒಂದ್ ಆಲೋಚನೆಯಿಂದ ಅವ್ರ ಶಕ್ತಿ ಸಂಪಾದನೆ ಮಾಡಿರೋಂತ ಶಕ್ತಿನೇ ಕಡಿಮೆ ಆಗೋಯ್ತು. ಇವಾಗ ಹೇಳಿ, ಮನಸ್ಸಿಂದ ಮಾಡೋದು ಕರ್ಮ ಅಲ್ಲ ಅಂತ? ಮನಸ್ಸಿಂದ ಮಾಡೋ ಆಲೋಚನೆಗಳು ಕೂಡ ಕರ್ಮನೇ. ಯಾಕೆ ಅಂದ್ರೆ
ಕಣ್ಣಿಂದ ಇಂದ್ರಿಯಿಂದ ಗ್ರಹಣ ಮಾಡಿದ್ದನ್ನೇ ಮನಸ್ಸು ಶೇಖರಣೆ ಮಾಡೋದು. ಕಣ್ಣಿಂದ ನೋಡಿದ್ದೇ ಮನಸ್ಸಲ್ಲಿ ಹೋಗಿ ಶೇಖರಣೆ ಆಗೋದು, ಕಿವಿಯಿಂದ ಕೇಳಿದ್ದೇ ಮನಸ್ಸಲ್ಲಿ ಹೋಗಿ ಶೇಖರಣೆ ಆಗೋದು. ನೀನ್ ಏನ್ ನೋಡ್ತೀಯೋ ಏನ್ ಕೇಳ್ತೀಯೋ ಅದೇ ನಿನ್ ಮನಸ್ಸು ಆಲೋಚನೆ ಮಾಡುತ್ತೆ. ಇಂದ್ರಿಯದಿಂದ ನೋಡ್ದೆ ಅಂದ್ರೆ ಮನಸ್ಸಲ್ಲಿ ಅದ್ ಶೇಖರಣೆ ಆಗಿದೆ ಅಂತಾನೆ ಅರ್ಥ. ಈಗ ಒಂಚೂರ್ ನಾವ್ ಆಲೋಚನೆ ಮಾಡಿದ್ರೆ ಪ್ರತಿನಿತ್ಯ ನಾವು ಮನಸ್ಸಲ್ಲಿ ಎಷ್ಟು ತರ ಆಲೋಚನೆ ಮಾಡ್ತೀವಿ. ನಮ್ಗೆ ಸರಿ ಅನ್ನಿಸ್ದವ್ರ ಬಗ್ಗೆ ಒಂದ್ ರೀತಿ ಜಡ್ಜ್ಮೆಂಟ್ ಕೊಡ್ತೀವಿ, ಸರಿ ಅಲ್ಲ ಅನ್ನೋರ್ ಮೇಲೆ ಒಂದ್ ರೀತಿ ಜಡ್ಜ್ಮೆಂಟ್ ಕೊಡ್ತೀವಿ. ನನಗ್ ಉಪಕಾರ ಮಾಡ್ದವ್ರಿಗೆ ಒಂದ್ ರೀತಿ ಆಲೋಚನೆ ಮಾಡ್ತೀನಿ, ಅಪಕಾರ ಮಾಡ್ದವ್ರಿಗೆ ಒಂದ್ ರೀತಿ ಆಲೋಚನೆ ಮಾಡ್ತೀನಿ, ತಪ್ಪು ಸರಿ ಗೊತ್ತಿಲ್ದಲೇನೆ ಏನೇನೋ ಆಲೋಚನೆ ಮಾಡ್ತೀನಿ. ಕರ್ಮ ಅನ್ನೋದು ಮನಸ್ಸಿನ ಆಲೋಚನೆಗೂ ಕೂಡ ಅನ್ವಯಿಸುತ್ತೆ ಅನ್ನೋದ್ ನಾವ್ ಇದರಿಂದ ಅರ್ಥ ಮಾಡ್ಕೋಬಹುದು. ಕರ್ಮ ಸಿದ್ಧಾಂತ ಇನ್ನ ಡೀಪರ್ ಲೆವೆಲ್ಗೆ ಹೋಗುತ್ತೆ. ಒಂದ್ಸಲ ಮೇಡಮ್ ಭೀಮಾ ಅವರ ಕ್ಲಾಸ್ ಅಲ್ಲಿ ಬೇರೆ ಏನೋ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳುದು, ನಿನಗೆ ಬರುವಂತಹ ಕನಸುಗಳು ಕೂಡ ಕರ್ಮಗಳೇ, ಇದನ್ನ ಜೀರ್ಣಿಸ್ಕೊಳಕ್ಕೂ ಆಗಲ್ಲ. ಯಾಕೆ? ಇಂದ್ರಿಯದಿಂದ ನೋಡಿದ್ದು ಮನಸ್ಸಲ್ಲಿ ಶೇಖರಣೆ ಆಗುತ್ತೆ, ಮನಸ್ಸಲ್ಲಿ ಆಲೋಚನೆ ಮಾಡಿದ್ದೇ ಕನಸಾಗಿ ಬರುತ್ತೆ. ಸೊ ಕನಸಲ್ಲಿ ನೀನ್ ಯಾರನ್ನಾದ್ರೂ ಕೊಂದೆ ಅನ್ನ ಒಂದು ಕನಸ್ ಕಂಡ್ರೂ ಕೂಡ ನೀನ್ ಅಲ್ಲೂ ಕರ್ಮ ಮಾಡಿದ್ದೇ ಲೆಕ್ಕ ಬರುತ್ತೆ. ನೀವು ಒಂದ್ ನಿಮಿಷ ಆಲೋಚನೆ ಮಾಡಿ, ನಾವ್ ಎಷ್ಟೊಂದು ಪುರಾಣ ಪುಣ್ಯ ಕಥೆಗಳನ್ನ ಕೇಳಿದೀವಿ. ಯಾರಾದ್ರೂ ಗರ್ಭಧಾರಣೆ ಆಗ್ಬೇಕು ಅಂತಿರೋಂಥ ಯಾರಾದ್ರೂ ದಂಪತಿಗಳಿಗೆ ಕನಸಲ್ಲೇ ಭಗವಂತ ಪ್ರತ್ಯಕ್ಷ ಆಗಿ ನಿನ್ಗೊಂದು ಮಗು ಬರುತ್ತೆ ಅಂತ ಹೇಳೋದು, ಕನಸಲ್ಲೇನೆ ಇಂಥ ಕಡೆ ಒಂದು ವಿಗ್ರಹ ಇದೆ ನನ್ನ ತೆಗೆದು ಅದನ್ನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳೋದು. ನೀನು ಮನಸ್ಸನ್ನ ಎಷ್ಟು ಶುದ್ಧಿಯಾಗಿ ಇಟ್ಕೊಂತೀಯೋ ನಿನ್ನ ಕನಸುಗಳು ಅಷ್ಟು ಶುದ್ಧಿಯಾಗಿರುತ್ತೆ. ಕೆಟ್ಟ ಕೆಲಸ ಮಾಡೋರ್ಗೆ ಭಗವಂತ ಕನ್ಸಲ್ ಕಾಣೋದಿಕ್ ಸಾಧ್ಯನೇ ಇಲ್ಲ, ಅಂದ್ರೆ ಭಗವಂತನ ಆಲೋಚನೆ ಕೂಡ ಕನ್ಸಲ್ ಬರೋಕ್ ಸಾಧ್ಯ ಇಲ್ಲ. ಆದ್ರಿಂದ ನೀನು ಕಾಣುವಂತಹ ಕನಸುಗಳು ಕೂಡ ಅತಿ ಸೂಕ್ಷ್ಮವಾದಂತಹ ಕರ್ಮ ಸಿದ್ಧಾಂತಕ್ಕೇನೆ ಅನ್ವಯ ಆಗುತ್ತೆ. ಕರ್ಮ ಸಿದ್ಧಾಂತ ಬಹಳ ಸೂಕ್ಷ್ಮ ಆಗೋಗುತ್ತೆ, ಬಹಳ ಅಂದ್ರೆ ಬಹಳ ಅಂತರಾರ್ಥದಲ್ಲಿ ಅರ್ಥ ಮಾಡ್ಕೊಂತ ಹೋದಾಗ ಇಷ್ಟೊಂದು ಡೆಪ್ತ್ ಇದೆಯಾ ಅಂತ ಕೂಡ ಅನ್ಸುತ್ತೆ. ಇದು ನಾವು ಕರ್ಮಗಳನ್ನ ಮಾಡುವಂತ ರೀತಿ. ಈ ರೀತಿ ನಾವು ತಪ್ಪುಗಳನ್ನ ಮಾಡ್ತೀವಿ, ಆ ತಪ್ಪನ್ನ ಮಾಡಿ ಕರ್ಮಗಳನ್ನ ಹೆಚ್ಚು ಮಾಡ್ಕೊಂತೀವಿ. ಆ ಹೆಚ್ಚಾಗಿರುವಂತಹ ಕರ್ಮ ದಗ್ಧ ಆಗೋದು ಒಂದ್ರಿಂದ ಮಾತ್ರನೇ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಇನ್ಯಾವ್ದ್ರಿಂದನೂ ನಾವು ಮಾಡಿರುವಂತಹ ಕರ್ಮಗಳು ದಗ್ಧ ಆಗೋಕೆ ಸಾಧ್ಯನೇ ಇಲ್ಲ. ಇವಾಗ ರೀಸೆಂಟ್ ಆಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ಕರ್ಮ ವಿಪಾಕ ಧ್ಯಾನ, ಕರ್ಮಗಳನ್ನ ಸುಟ್ಟಾಕ್ಬಿಡ್ತೀವಿ ಅನ್ನೋಂಥ ಧ್ಯಾನ ಕ್ರಿಯೆಗಳೆಲ್ಲ ಬರ್ತಾ ಇದೆ. ನಿಜವಾಗ್ಲೂ ಜ್ಞಾನ ಇದ್ದವರು ಅಂದ್ರೆ ಪಾಪ ಅಮಾಯಕರೇ ಎಲ್ಲೋ ಕರ್ಮ ಹೋಗ್ಬೋದು ಅನ್ನೋ ಒಂದು ಆಲೋಚನೆಯಿಂದಾನೇ ಹೋಗ್ತಾರೆ ನೋಡಿ. ಇದು ಕೂಡ ಒಂದು ಏನದು ಉದ್ಯೋಗ ವ್ಯಾಪಾರದಿಂದ ಅಧರ್ಮದ ರೀತಿ ಸಂಪಾದನೆ ಮಾಡೋದು ಅಂತ. ಇದು ಕೂಡ ನಿನಗ್ ಗೊತ್ತಿದ್ದು ಇನ್ನೊಬ್ಬರ ದುಡ್ಡನ್ನ ಆಸೆ ಪಟ್ಟು ನಿಜವಾಗ್ಲೂ ಕರ್ಮ ಏನು ವಿಪಾಕ ಧ್ಯಾನದಿಂದ ಕರ್ಮ ದಗ್ಧ ಆಗೋಕ್ ಸಾಧ್ಯನೇ ಇಲ್ಲ. ಸಾಕ್ಷಾತ್ ಕೃಷ್ಣ ಹೇಳಿದಾನೆ, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ. ಕರ್ಮ ವಿಪಾಕ ಧ್ಯಾನಾಗ್ನಿ ಕರ್ಮ ದಗ್ಧಾಣಂ ಅಂತ ಹೇಳಿಲ್ಲ ಅವನು. ಸೊ ಈ ರೀತಿ ಹಣ ಸಂಪಾದನೆ ಮಾಡೋದು ಕೂಡ ಕರ್ಮಕ್ಕೆ ಬರುತ್ತೆ. ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಅದು ನಾವು ಆಲೋಚನೆ ಮಾಡಿದಾಗ ಮಾತ್ರ ಅರ್ಥ ಆಗೋದು. ಜ್ಞಾನದಿಂದ ಹೇಗ್ ದಗ್ಧ ಆಗತ್ತೆ ಅನ್ನೋದು ನಾವು ಮುಂದೆ ಯಾವಾಗಾದ್ರೂ ಡಿಸ್ಕಸ್ ಮಾಡೋಣ. ಸೊ ನಾವಿದನ್ನ ಅರ್ಥ ಮಾಡ್ಕೋಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಸೊ ಜ್ಞಾನದಿಂದಾನೇ ಮೋಕ್ಷ ಬರೋಕ್ ಸಾಧ್ಯ. ಮೋಕ್ಷ ಯಾವಾಗ ಬರುತ್ತೆ? ನೀನು ಕರ್ಮನೆಲ್ಲ ದಗ್ಧ ಮಾಡ್ಕೊಂಡಾಗ್ಲೇ ಮೋಕ್ಷ ಬರೋದು. ಕರ್ಮ ಚಕ್ರದಿಂದ ಆಚೆ ಬಂದಾಗ್ಲೇ ನಿನಗ್ ಮೋಕ್ಷ ಪ್ರಾಪ್ತಿ ಆಗೋದು. ಎಲ್ಲಿಂದ ನೋಡ್ಕೊಂಡ್ ಬಂದ್ರು ಕರ್ಮ ದಗ್ಧ ಆಗ್ಬೇಕು ಅಂದ್ರೆ ಜ್ಞಾನದಿಂದ ಮಾತ್ರನೇ ದಗ್ಧ ಆಗೋದು, ಇನ್ಯಾವುದ್ರಿಂದನೂ ದಗ್ಧ ಆಗೋಕೆ ಸಾಧ್ಯ ಇಲ್ಲ. ಸೊ ಕರ್ಮ ಮಾಡೋದು ಹೇಗೆ ಅಂತ ನಾವ್ ಹೇಗ್ ಮಾಡ್ತೀವಿ ಅಂತ ನಾವ್ ಇವಾಗ ತಿಳ್ಕೊಂಡ್ವಿ. ನೆಕ್ಸ್ಟ್ ಯಾವಾಗಾದ್ರೂ ಕರ್ಮ ಹೇಗ್ ದಗ್ಧ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದ.